ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಫೂರ್ತಿ. ಸ್ಫೂರ್ತಿನಲ್ಲಿ ಇಂದು ನನ್ನ ಜೊತೆ ಬಹಳ ವಿಶೇಷವಾದಂತಹ ಪರ್ಸನ್ ಇದ್ದಾರೆ. ಇವತ್ತಿನ ವಿಶೇಷ ಏನು ಅಂತಂದ್ರೆ, ಬಹಳಷ್ಟು ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಬಹಳಷ್ಟು ಒಳ್ಳೆಯ ಟಾಪಿಕ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ತುಂಬಾ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಇವರದ್ದು. ಇವರ ಜರ್ನಿ ಕೇಳ್ತಾ ಇದ್ರೆ ಎಷ್ಟು ಎಕ್ಸೈಟಿಂಗ್ ಆಗಿದೆ ಅಂತಂದ್ರೆ, ನಾನು ಯಾವಾಗ ಸ್ಫೂರ್ತಿನಲ್ಲಿ ಇವರನ್ನ ಇಲ್ಲಿ ಕರೆದು ಇಂಟರ್ವ್ಯೂ ಮಾಡ್ತೀನಿ, ಅವರ ಜರ್ನಿನ ತಿಳ್ಕೊಳ್ತೀನಿ ಅಂತ ನನಗೆ ಬಹಳ ಕಾತರ ಇತ್ತು. ಸೊ ಇವತ್ತು ನನ್ನ ಜೊತೆ ಇರೋರು ಡಾಕ್ಟರ್ ಉಷಾ ವಸಂತ್, ಫೌಂಡರ್, ಡೈರೆಕ್ಟರ್, ಚಿಗುರು ಮಾಂಟೆಸರಿ ಹೌಸ್ ಆಫ್ ಚಿಲ್ಡ್ರನ್ ಅಂಡ್ ಕ್ರಿಯಾ ಅಕಾಡೆಮಿ ಫಾರ್ ಲರ್ನಿಂಗ್, ನ್ಯೂ ಕಾನ್ಸೆಪ್ಟ್ CBSE ಸ್ಕೂಲ್. A quick dose of positivity and inspiration ಈಗ ನಿಮ್ ಜೊತೆಗೆ. Let's welcome Usha here. Welcome to Spoorthi ma'am. Namaste. Namaste Rekha. Namaste. I'm so excited to listen to your journey here. And ನಿಮ್ಮ ಜರ್ನಿ ಅಂತೂ ನಾನು ಹೇಳ್ದಂಗೆ ಎಕ್ಸೈಟಿಂಗೂನು, ಬಹಳಷ್ಟು ಲರ್ನಿಂಗ್ ಇದೆ. ಅಂಡ್ ನೀವು ಇಲ್ಲಿ ಬಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಿರೋದು ತುಂಬಾನೇ ಸಂತೋಷ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಜರ್ನಿನಲ್ಲಿ ಡಾಕ್ಟರ್ ಇಂದ ಅಕಾಡೆಮಿಕ್ಸ್ ಬರ್ತೀರಾ. ಸೊ ನಿಮ್ಮ ಈ ಜರ್ನಿ ಬಗ್ಗೆ ನನಗೆ ಇಂಟ್ರೊಡಕ್ಷನ್ ಮಾಡಿಕೊಡಿ. ಸೊ ನಾನು ಇಂಜಿನಿಯರ್, ಮೆಡಿಕಲ್ ತುಂಬಾ ನಡೀತಾ ಇತ್ತು ಅವಾಗ. ಸೊ ನಮ್ ತಂದೆಗೆ ಇಷ್ಟ ಆಗ್ಬೋದೇನೋ, ಎಲ್ಲಾರು ಮನೆಯಲ್ಲಿ ಓದು ಅಂತ ಅದೇ ಫೋರ್ಸ್ಡ್ ಮೀ. ಲೈಕ್ ಐ ವೆಂಟ್ ಟು ಮೆಡಿಕಲ್, ಬಟ್ ಆಲ್ವೇಸ್ ಐ ಹ್ಯಾಡ್ ಅ ಫ್ಲೇವರ್ ಟುವರ್ಡ್ಸ್ ಲ್ಯಾಂಗ್ವೇಜಸ್, ಬೋತ್ ಕನ್ನಡ ಅಂಡ್ ಇಂಗ್ಲಿಷ್. ಲ್ಯಾಂಗ್ವೇಜಸ್ ತುಂಬಾ ಇಷ್ಟ ನನಗೆ ಮೊದ್ಲಿಂದ, ಮಗುವಿಂದ. ಆಮೇಲೆ ವೆನ್ ಎನಿಬಡಿ ಯೂಸ್ ಟು ಆಸ್ಕ್ ಮೀ, ಚಿಕ್ಕವಳಿದ್ದಾಗ ಏನಾಗ್ತೀಯಾ ನೀನು, ಡಾಕ್ಟರ್ ಅಂಡ್ ಟೀಚರ್ ಅಂತ. ಇದೆಲ್ಲ ನಗೋರು. ಯಾವ್ದಾದ್ರು ಒಂದ್ ಹೇಳ್ಬೇಕು ಪುಟ್ಟ, ಎರಡು ಹೇಳ್ಬಾರ್ದು ಅಂತ ಹೇಳೋರು. ನಂಗೆ ಗೊತ್ತಾಗ್ತಾ ಇಲ್ಲ, ಡಾಕ್ಟರ್ ಅಂಡ್ ಟೀಚರ್ ಅಂತ ಇದೆ. ಮತ್ತೆ ಅವಾಗಿಂದ ನನ್ಗೆ, ನನ್ನ ಕಸಿನ್ಸ್ಗೆ, ಈವನ್ ನನ್ನ ಅಣ್ಣಂದಿರ್ಗೂ ಅಷ್ಟೇ ನಾನು ಪಾಠ ಮಾಡ್ತಾ ಇದ್ದೆ ಚಿಕ್ಕವಳಿದ್ದಾಗ. ಸೊ ತುಂಬಾ ಹೇಳ್ಕೊಡೋದು ಅಂದ್ರೆ ಅವಾಗಿಂದ ತುಂಬಾ ಇಷ್ಟ ನನ್ಗೆ. ಸೊ ಮೆಡಿಕಲ್ ಸೇರ್ಕೊಂಡೆ, ಆಯ್ತು, ಜರ್ನಿ ಎಲ್ಲ ಮಾಡಿದೆ. ಸೊ ಯು ನೋ, ವೆನ್ ಯು ಸ್ಟೆಪ್ ಇನ್ ಟು ಮೆಡಿಕಲ್ ಕಾಲೇಜ್, ಎಜುಕೇಶನ್ ವಿಲ್ ನಾಟ್ ಸ್ಟಾಪ್ ದೇರ್. MD ಮಾಡ್ಲೇಬೇಕು. So as everybody does it, even I joined medical, post graduation. So I opted pathology, a paraclinical subject. Andre you don't have night duties or ಏನು ಇರಲ್ಲ. That's because I wanted mainly to balance my family. ನಮ್ ತಂದೆದು ಅದ ಆಸೆ ಇತ್ತು, ನಿನ್ಗೆ ಅಷ್ಟೈಶ್ವರ್ಯ ಮಾಡ್ಲಿ ಅಂತ ನಿನ್ ಮೆಡಿಕಲ್ ಸೇರ್ಸಿಲ್ಲ ಮಕ್ಳೇ, ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಫ್ಯಾಮಿಲಿ ಅಂತ ಯಾವಾಗ್ಲೂ ಹೇಳೋರು ನಮ್ ತಂದೆ. ಸೊ ಹಾಗಾಗಿ ಐ ವಿಲ್ ಬಿ ಲೈಕ್ ಬ್ಯಾಕ್ ಹೋಮ್ ಬೈ ಈವ್ನಿಂಗ್. ಆಮೇಲೆ ಮಕ್ಳನ್ನ, ಸಂಸಾರನ, ಫ್ಯಾಮಿಲಿನ ತೂಗಿಸ್ಕೋಬಹುದು ಅಂತ ಪೆಥಾಲಜಿ ತಗೊಂಡು ಐ ಸೆಟಲ್ಡ್ ಆಸ್ ಅ lecturer in Kempegowda Institute of Medical Sciences. So the journey began like that. So I have a son and a daughter. So ಅವರಿಬ್ರು ಚಿಕ್ಕವರಿದ್ದಾಗ ನಂಗೆ ಅನ್ನಿಸ್ತಾ ಇತ್ತು, ವಿ ಆಲ್ ವೇರ್ ಬ್ರಾಟ್ ಅಪ್ ಇನ್ ಜಾಯಿಂಟ್ ಫ್ಯಾಮಿಲಿ. ನಮ್ದಂತೂ ದೊಡ್ಡ ಕುಟುಂಬ, ಚಿಕ್ಕಪ್ಪ, ದೊಡ್ಡಪ್ಪ, ಮಕ್ಳು ಎಲ್ಲರೂ ಜೊತೆಗೆ ಬೆಳೆದಿದ್ದ ಕುಟುಂಬ. ಅಷ್ಟು ಜನ ಕಸಿನ್ಸ್ ಇದ್ದಾರೆ, ಹೇಳ್ಕೊಂಡು ಹೋದ್ರೆ ನಿಮ್ದು ಒಂದು ಸಾಕಾಗಲ್ಲ ಪ್ರೋಗ್ರಾಮ್, ಅಷ್ಟು ಜನ ಇದ್ವಿ. ಇಲ್ಲಿ ನೋಡಿದ್ರೆ ನನ್ ಮಕ್ಳಿಬ್ರೆ ಬೆಳಿತಾರೆ, ಅದು ಬೆಳಗ್ಗೆಯಿಂದ ನಾನ್ ಸಿಗಲ್ಲ, ಸಾಯಂಕಾಲ ಎಷ್ಟು ಮಹಾ ಸಿಗ್ತೀನಿ. ಸೊ ದಟ್ ವಾಸ್ ಒಂಥರ ಯಾವಾಗ್ಲೂ ಬಾದರಿಂಗ್ ಮೀ. ಸೊ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಸಮ್ಮರ್ ಕ್ಯಾಂಪ್ ಅಲ್ಲಿ, ಸಮ್ಮರ್ ವೆಕೇಶನ್ ಅಲ್ಲಿ ಐ ಯೂಸ್ ಟು ಹ್ಯಾವ್ ಅ ಕ್ಯಾಂಪ್, ಕಿನ್ನರ ಲೋಕ ಅಂತ ಶುರು ಮಾಡ್ಕೊಂಡೆ. 1992 ಏನೋ ನನ್ ಮಗಳು ಹುಟ್ಟಿದ ಟೈಮಲ್ಲಿ. ಸೊ ಅವಾಗ ಏನ್ ಮಾಡ್ತಾ ಇದ್ದೆ, ಆಲ್ ಮೈ earned leave, I have to accumulate the earned leave, like 2 days leave. My friends ಮಕ್ಳನ್ನ, cousins ಮಕ್ಳನ್ನ, all of us used to join, and I started residential camping. Unlike the ಮಾಮೂಲಿ ಸಮ್ಮರ್ ಕ್ಯಾಂಪ್ ಬೆಳಗ್ಗೆಯಿಂದ ಸಾಯಂಕಾಲ ಅಂತ ಶುರು ಮಾಡ್ಲಿಲ್ಲ, I started a residential, like ಅಲ್ಲೇ ಮಕ್ಳಿರೋದು. ಅದು 8 10 ಹೋಗಿ 30 ಮೇಲೆ ಆಗೋಯ್ತು. ನಾನು ಯೂಶಲಿ ಮಕ್ಳ ಹೆಸರು ಕರೀತಾ ಇಲ್ಲ, ABCD ಅಂತ ಇಟ್ಕೊಂಡು, ಬಿಕಾಸ್ ವಿ ಹ್ಯಾಡ್ ಟು ಪ್ಲೇ ಮೆನಿ ಗೇಮ್ಸ್ ಅಲ್ವಾ. ಸೊ A ವರ್ಸಸ್ B, B ವರ್ಸಸ್ C ಅನ್ನೋದು ನಂಗೆ ಈಸಿ ಆಗ್ತಾ ಇತ್ತು. ಅದ್ ಏನಾಗೋಯ್ತು, ಬಿಗ್ ABCD ಮುಗ್ದು ಈ ಸ್ಮಾಲ್ ಲೆಟರ್ಸ್ ABCDಗೂ ಹೊರಟೋಯ್ತು, ಅಷ್ಟು ಜನ ಆಗ್ಬಿಟ್ರು. ಸೊ ರೆಸಿಡೆನ್ಷಿಯಲ್ ಕ್ಯಾಂಪ್ ಅದು 15 ದಿನ ಮಾಡ್ತಾ ಇದ್ದೆ ಸ್ಫೂರ್ತಿ. ಆ 15 ದಿನದಲ್ಲಿ ಜಸ್ಟ್ ಲೈಕ್ ಅ ಸ್ಕೂಲ್ ತರಾನೇ ತಗೊಂಡ್ ಹೋಗ್ತಾ ಇದ್ದೆ. ಐ ಹ್ಯಾಡ್ ದೆಮ್ ಗ್ರೂಪ್ಸ್ ಲೈಕ್ ಚಿನ್ನಾರನ್ನ, ಮುದ್ದು ಕಂದ,
ಅಂಡ್ ವಿ ಯೂಸ್ ಟು ಹ್ಯಾವ್ ಲೈಕ್ ಮಾರ್ನಿಂಗ್ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಇಂದ ಅಲ್ಲ ಫಸ್ಟ್ ಎದ್ದ ತಕ್ಷಣ ಒಂದು ಲೋಟ ಹಾಲು ಕುಡಿ ಎಲ್ಲಾರ್ನು ಅರ್ಲಿ ಮಾರ್ನಿಂಗ್ ವಾಕ್ ಮುಗಿಸಿ ಬಂದ್ ತದನಂತರ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಶ್ಲೋಕ ಹೇಳಿ ನ್ಯೂಸ್ ಪೇಪರ್ ಓದಿ ಡೈಲಿ ಚೋರ್ಸ್ ಶುರು ಮಾಡ್ತಾ ಇದ್ವಿ. ಅಂದ್ರೆ ಮಾರ್ನಿಂಗ್ ವುಡ್ ಬಿ ಫಾರ್ ದಿ ಇದು ಗೇಮ್ಸ್, ಕುಂಟೆ ಬಿಲ್ಲೆ ಎಲ್ಲ ಎಲ್ಲ ಹಳೇದು ಪಚ್ಚಿ ಪಗಡೆ ಯಾವ್ದ್ಯಾವ್ದ್ ಮಕ್ಳು ಹಳ್ಳಿ ಆಟಗಳ ಮರ್ತಿದ್ರು ಅಷ್ಟನ್ನು ಆಡಿಸ್ತಾ ಇದೆ. ಮಧ್ಯಾಹ್ನ ಅಷ್ಟಕ್ಕೆ ಎಲ್ಲ ಗ್ರೂಪ್ ಮುಗಿತಾ ಇತ್ತು. ಮತ್ತೆ ಆಫ್ಟರ್ನೂನ್ ವಿ ಯೂಸ್ ಟು ಹ್ಯಾವ್ ಲಂಚ್. ಅದಾದ್ಮೇಲೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಮಾಡ್ತಾ ಇದ್ದೆ ಅಪ್ ಟಿಲ್ ಈವ್ನಿಂಗ್. ಮತ್ತೆ ಸ್ನಾಕ್ ಆಗಿ ಔಟ್ಡೋರ್ ಗೇಮ್ಸ್ ಬಿಡ್ತಾ ಇದ್ದೆ. ಮತ್ತೆ 7 o'clock ಕೂತ್ಕೊಂಡು ವ್ಯಾಲಿಡಿಟರಿ ಫಂಕ್ಷನ್ ಮಾಡ್ತಾ ಇದ್ದೆ 15th ಡೇಗೆ, ಲಾಸ್ಟ್ ಡೇಗೆ. ಅದಕ್ಕೆ ಪ್ರಾಜೆಕ್ಟ್ ವರ್ಕ್, ಡಾನ್ಸ್, ಡ್ರಾಮಾ, ಲೈಕ್ ಹೌ ಅ ಸ್ಕೂಲ್ ಪರ್ಫಾರ್ಮ್ಸ್ ಇನ್ ಅನ್ ಅಕಾಡೆಮಿಕ್ ಇಯರ್, ಆ ತರ ತಗೊಳೋದೆ ನಾನು. ಸೊ 15th ಡೇಗೆ ದೇ ಯೂಸ್ ಟು ಪ್ರೆಸೆಂಟ್ ಪ್ರಾಜೆಕ್ಟ್ಸ್, ದೇ ಯೂಸ್ ಟು ಎನಾಕ್ಟ್ ಡಾನ್ಸ್, ಡ್ರಾಮಾ. ಅವಾಗಿಂದ ನನ್ಗೆ 15 ದಿನದಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ಮಕ್ಕಳು. 200 ದಿನ ತಗೊಂಡ್ರೆ, ಲೈಕ್ ಎವ್ರಿ ಸ್ಕೂಲ್ ದೇ ಹ್ಯಾವ್ ವೆಕೇಶನ್ ಅಂದ್ರೆ ಟೋಟಲಿ ದೇ ಮೇ ವರ್ಕ್ ಮ್ಯಾಕ್ಸಿಮಮ್ 200 ± 10 days ಅಷ್ಟೇ ವರ್ಕಿಂಗ್ ಡೇಸ್ ಇರೋದು ಸ್ಕೂಲಲ್ಲಿ. ಎಷ್ಟ್ ಚೆನ್ನಾಗಿರುತ್ತಲ್ವಾ ನಾನು ಇದೇ ತರ ಸ್ಕೂಲ್ ಮಾಡಿದ್ರೆ, ಅದೊಂದು ಮನ್ಸಲ್ಲಿ ಆಸೆ ಹುಟ್ಕೋತ ಅವಾಗ. ಸೊ ಅದಾದ್ಮೇಲೆ ಸುಮ್ನೆ ಇದ್ರೆ ಅಷ್ಟ್ ಈಸಿ ಅಲ್ಲ ಅಲ್ವಾ ಶಾಲೆ ಮಾಡೋದು ಅಂತ. ನಮ್ಮ ಅಕ್ಕ ಇದ್ದಾರೆ ನನ್ಗೆ, ಶಿ ಇಸ್ ಮೈ ಗಾಡ್ ಮದರ್, ಎವ್ರಿಥಿಂಗ್ ಫಾರ್ ಮಿ. ಸತ್ಯಪ್ರೇಮ ಅಂತ, ಪ್ರೇಮಕ್ಕ ಅಂತ ಕರೆಯೋದು ನಾನು. ಅವ್ರಿಗೆ ಮಾಂಟೆಸರಿ ಮಾಡಕ್ ಆಸೆ ಆಯ್ತು. ಬನ್ನಿ ಅಕ್ಕ ನಾನ್ ಮಾಡ್ತೀನಿ ಅಂತ ವೀಕೆಂಡ್ ಕೋರ್ಸ್ ಹುಡುಕಿ ಅವ್ರ ಜೊತೆ ನಾನ್ ಮಾಂಟೆಸರಿ ಕೋರ್ಸ್ ಮಾಡ್ಕೊಂಡೆ. ಆಮೇಲೆ ಅಕ್ಕ ಮೈಸೂರು ಇರೋದು, ಶಿ ಟ್ರಾವೆಲ್ಡ್ ಫ್ರಮ್ ಮೈಸೂರು. ಅರ್ಲಿ ಮಾರ್ನಿಂಗ್ ಬಂದು ನೈಟ್ ವಾಪಸ್ ಹೋಗೋರು. ನನ್ಗಿಂತ 5 ವರ್ಷ ದೊಡ್ಡದು. ಅಂದ್ರೆ 1000 ಅವಾಗ ಮಾಡಿದ್ ನಾನು ನಮ್ಮ ಅಕ್ಕ. ಸೊ ಅಕ್ಕ ಮಾಡ್ಕೊಂಡು ಆಮೇಲೆ ನಾನು ವಿ ಮೂವ್ ಟು ಅ ಬಿಗರ್ ಹೌಸ್. ಮನೆ ಕೊಂಡ್ಕೊಳ್ಳೋ ಒಂದು ಫಾರ್ಚುನೇಟ್ ಥಿಂಗ್ ಹ್ಯಾಪನ್ ಇನ್ ಅವರ್ ಲೈಫ್. ಸೊ ಮನೆ ದೊಡ್ಡದಾಗಿತ್ತು. ಅಷ್ಟೊತ್ತಿಗೆ ನಾನು ಏನ್ ಮಾಡಿದೆ, ಮಗ್ಳು ಹುಟ್ಟಿದ್ಲು ಅಂತ ನಾನು ಕಿಮ್ಸ್ ಬಿಟ್ಬಿಟ್ಟೆ. ಐ ರಿಸೈನ್ಡ್ ಕಿಮ್ಸ್. And I was just visiting some nursing homes as a consultant pathologist. So mornings I was free. So everybody started, you have quite a big house, why don't you start your Montessori? Aವಾಗ ಆಸೆ ಬಂತು. Thanks to all my sister because she is the main pillar for me for everything. I started. ನನ್ನ ಮನೆ ಹೆಸರು ವಸಂತ ಅಂಡ್ ಸ್ಕೂಲ್ ಹೆಸರು ಚಿಗುರು ಅಂತ ಇಟ್ಟೆ. ವಸಂತದಲ್ಲಿ ಎಲ್ಲಾ ಮಕ್ಕಳು ಚಿಗುರ್ಲಿ ಅಂತ. That's how ಚಿಗುರು started, which was just designed only for 2.5 to 6 years. ಅಲ್ಲಿ ಒಂದ್ ಮಗು ಬಂತು, ಪ್ರದ್ಯುಮ್ನ ನಿಶಾಂತ್ ಅಂತ ಇದ್ರು. ವೆರಿ ಇದು ಸ್ಟಾಂಚ್ ಫಾಲೋವರ್ಸ್ ಆಫ್ ಮಾಂಟೆಸರಿ ಫಿಲಾಸಫಿ. ಈ ಪ್ರದ್ಯುಮ್ನ ಅನ್ನೋ ಪೇರೆಂಟ್ ಅದು ಒಂದ್ ಮಗು ಫಸ್ಟ್ ಬಂದಿದ್ದು. ಅವ್ರ ತಂದೆ ಇಟ್ಕೊಂಡು ಒಬ್ಬನೇ ಮಗ ಆದ ಪರ ಎಲ್ಲ ಮಾಂಟೆಸರಿ ಮೇಡಮ್ ಅಂತ ಕರಿಯಲ್ಲ, ಆಂಟಿ ಅಂತ ಕರ್ಸ್ಕೊಳ್ಳೋದು. ಸ್ಕೂಲ್ ಶುರು ಮಾಡಿ ಆಂಟಿ ಅಂತ. ಫಸ್ಟ್ ಬ್ಯಾಚ್ ಅಲ್ಲಿ ಪ್ರದ್ಯುಮ್ನ ಅಂತಿದ್ದ. ಸೆಕೆಂಡ್ ಬ್ಯಾಚ್ ಅಲ್ಲಿ ಚಿರಾಗು, ನಿಶಾಂತ್, ಸುನಿಧಿ, ಹರ್ಷಿತಾ, ಇವ್ರು ಮೇಲೆ ಜೈಶಾಲ್ ಅಂತ. ಇವ್ರು 5 ಜನ. 6 ಜನ ಪೇರೆಂಟ್ಸ್ ದುಂಬಾಲ್ ಬಿಟ್ಬಿಟ್ರು. ಹಾಗಾಗಿ ಕ್ರಿಯಾ ಅಕಾಡೆಮಿ took its birth. So that's how slowly I jumped from the doctor profession to being an educationalist. ಈಗ ನನ್ಗನ್ನಿಸ್ತಾ ಇದೆ, ನೀವು ಸಮ್ಮರ್ ಕ್ಯಾಂಪ್ ನ ಮಾಡಿದ ರೀತಿ ನೋಡಿದ್ರೆ, ನನ್ ಮಕ್ಳು ದೊಡ್ಡವರಾಗ್ಬಿಟ್ರಲ್ಲ, ನೀವು ನನ್ಗೆ ಅವಾಗ ಸಿಗ್ಲಿಲ್ವಲ್ಲ ಅಂತ ನನಗನ್ನಿಸ್ತಾ ಇದೆ. ಎಷ್ಟೆಲ್ಲ ಮಿಸ್ ಮಾಡ್ಕೊಂಡ್ರು ನನ್ ಮಕ್ಳು ಅಂತ. ಸೊ ಎಷ್ಟು ಎಕ್ಸೈಟಿಂಗ್ ಆಗಿದೆ ಅಂತಂದ್ರೆ, ನನಗೆ ಕೇಳ್ತಾ ಇದ್ರೆ ನನ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇತ್ತು, ನೀವು ಹೇಗೆಲ್ಲ ಸಮ್ಮರ್ ಕ್ಯಾಂಪ್ ಮಾಡಿರ್ಬೋದು, ಆ 15 days ಅಲ್ಲಿ ಮಕ್ಳು ಎಷ್ಟು ಎಂಜಾಯ್ ಮಾಡಿರ್ಬೋದು, ಅವರ ಡೆವಲಪ್ಮೆಂಟ್ ಎಷ್ಟು ಚೆನ್ನಾಗಿ ಆಗಿರ್ಬಹುದು ಅಂತ ಅನ್ಬಿಟ್ಟು ನೀವು ಹೇಳ್ತಾ ಇದ್ರೇನೆ ತುಂಬಾನೇ ಸಂತೋಷ ಆಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಮುಂಚೆಯಿಂದಾನೇನೆ ನೀವು ಹೇಳ್ದಂಗೆ ಡಾಕ್ಟರು ಟೀಚರು ಆಗ್ತಿದ್ದೆ ಅಂತ ಹೇಳಿದ್ದು ಇವತ್ತು ಈ ಕ್ರಿಯಾ ಅಕಾಡೆಮಿ ಒಂದು ಹೆಸರನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸೊ ನೀವು ಚೂಸ್ ಮಾಡುವಾಗ ಮಾಂಟೆಸರಿ ಅಂದ್ರೆ ನಿಮ್ಮ ಪ್ರಕಾರ ಅರ್ಲಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ? ಸೊ ಮಾಂಟೆಸರಿನೇ ಚೂಸ್ ಮಾಡೋದಕ್ಕೆ ಏನಾದ್ರೂ ಒಂದು ರೀಸನ್ ಇತ್ತಾ ಅಲ್ಲಿ? ನಾನು ವೆನ್ ಐ ಸ್ಟಾರ್ಟೆಡ್ ಎಜುಕೇಟಿಂಗ್ ಮೈ ಚಿಲ್ಡ್ರನ್, ಅರ್ಜುನ್ ಅಂಡ್ ಕೃತಿನ, ಅವಾಗ್ಲೂ ನಾನು ಈ ಫೊನೆಟಿಕ್ಸ್ ಯೂಸ್ ಮಾಡ್ತಾ ಇದ್ದೆ. ಫಿ ಬಂದಾಗ ಹಪ್ಪ ಅಂತ ಕೇಳಿಸಿದಾಗ ಫ ಸೌಂಡ್ ಕೇಳಿಸುತ್ತೆ. ಯಾಕಂದ್ರೆ ನಾವ್ ವೆನ್ ವಿ ಲರ್ನ್, ವಿ ಡಿಂಟ್ ಲರ್ನ್ ಥ್ರೂ ಫೊನೆಟಿಕ್ಸ್. ವಿ ಲರ್ನ್ ಕನ್ವೆನ್ಷನಲ್, ಗೊತ್ತಲ್ಲ ಆ ತರ. ದೇರ್ ವಾಸ್ ವೇವ್ ಎಲ್ಲೋ ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇತ್ತು. ಆಮೇಲೆ ನಾನು ಕಿಮ್ಸ್ ಹೋಗ್ಬೇಕಾದ್ರೆ ಅಲ್ಲಿ ಮಹಿಳಾ ಸೇವಾ ಸಮಾಜ ಸ್ಕೂಲ್ ಅಲ್ಲಿ ಇತ್ತು. ಅವಾಗ ಅಲ್ಲೂ ಕೇಳ್ಪಟ್ಟೆ, ಇವ್ರು ಮಾಂಟೆಸರಿ ಪದ್ಧತಿಲಿ ಹೇಳ್ಕೊಡ್ತಾರಂತೆ ಅಂತ. ಅವಾಗ ವಿ ಸ್ಟಾರ್ಟೆಡ್ ಲೈಕ್ ಏನಿದು ಮಾಂಟೆಸರಿ ಅಂತ ಅವಾಗ ಹುಡ್ಕೋಕ್ ಶುರು ಮಾಡಿದೆ. ಐ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ ಮೈ ಸೆಲ್ಫ್, ವಾಟ್ ಇಸ್ ಇಟ್, ಹೇಗಿರುತ್ತೆ ಇದು ಅಂತ.
then I started discussing with my akka. So my sister also started, ಅಯ್ಯೋ ತುಂಬಾ ಚೆನ್ನಾಗಿರುತ್ತಂತೆ, ಕೇಳ್ಕೊಂಬರೋಣ ಬಾ ಎಲ್ಲಾರು ಇದೆಯಾ ಅಂತ. ಸೊ ಹೀಗೆ ಹಂಟ್ ಮಾಡ್ಬೇಕಾದ್ರೆ ಇಂಡಿಯನ್ ಮಾಂಟೆಸರಿ ಟ್ರೈನಿಂಗ್ ಸೆಂಟರ್ ಅವರು ಮಾಡ್ತಾರೆ ಅಂತ ಗೊತ್ತಾಯ್ತು. ಹಾಗೆ ಯಾರ್ಯಾರ ಪರಿಚಯ ಇದೆಯೋ ಅವ್ರನ್ನೆಲ್ಲ ಕೇಳ್ಕೊಂಡ್ವಿ. ಅವಾಗ ಅದ್ರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಂಡಾಗ ಆಸೆ ಹುಟ್ಟಿತು ನನಗೆ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಎಜುಕೇಶನ್ ಫಿಲಾಸಫಿ ಫಾರ್ ಎನಿ ಚೈಲ್ಡ್ ಟು ಅಂಡರ್ಗೋ. ಇಟ್ ಶುಡ್ ಬಿ ಗ್ಲೋಬಲ್. ಆ ತರ ಅನ್ನಿಸ್ಬಿಡ್ತು, ಅಷ್ಟು ಚೆನ್ನಾಗಿದೆ. So that is when I decided I should choose and learn what is this philosophy and I should follow this ಅಂತ ಅನ್ಕೊಂಡು. ವೆರಿ ವೆರಿ ನೈಸ್. ಸೊ ಈಗ ನಾವು ಈ ಮಾಂಟೆಸರಿ ಟೀಚಿಂಗ್ ಮೆಥಡ್, ವಾಟ್ ಇಸ್ ಮಾಂಟೆಸರಿ ಅನ್ನೋದ್ರಿಂದ ಸ್ಟಾರ್ಟ್ ಮಾಡೋಣ. ಸೊ ದಟ್ ನಿಮ್ಮ ಮೂಲಕ ಒಂದು ಅವೇರ್ನೆಸ್ ಅನ್ನ ನಾವು ಕ್ರಿಯೇಟ್ ಮಾಡೋಣ. ಸೊ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಮ್ಮ ಆಡಿಯನ್ಸ್ ಸಿಗ್ತಾ ಹೋಗ್ಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಕ್ವೆಶ್ಚನ್ ಇಸ್, ವಾಟ್ ಡಸ್ ಮಾಂಟೆಸರಿ ಮೀನ್, ಮ್ಯಾಮ್? Montessori is the name itself suggests, like everyone knows, it's a system, a method of education which was brought in by the great Dr. Maria Montessori. I call her ivatgu Mate Devate anta karitini. So she brought in this system where it allows the children to learn all by themselves with the help of materials. So she has created environment for the children, and the materials are offered to the children by which the child learns by himself, wherein the teachers will just act like facilitators for the child. So the ಪರಿಸರ ಕ್ರಿಯೇಟ್ ಮಾಡಿದ್ದಾರೆ ಮಾರಿಯಾ ಮಾಂಟೆಸರಿ ಅವರು ಈ ಪದ್ಧತಿನ ತರಕ್ಕೆ. ಸೊ ದಟ್ಸ್ ಹೌ ಇಟ್ಸ್ ಜಸ್ಟ್ ಅ ಸಿಸ್ಟಮ್ ಆಫ್ ಎಜುಕೇಶನ್. ಲೈಕ್ ಹೆಂಗೆ ಕಿಂಡರ್ ಗಾರ್ಟನ್ ಅಂತ ಮಾಡಿದಾರೋ ಅದೇ ತರ ಇದು ಒಂದು. ಆಮೇಲೆ ಇನ್ನೊಂದು ಯಾವ್ದೋ ಇದೆ, ಒಂದು 4-4 ತರ ಸಿಸ್ಟಮ್ ಇದೆ, ಆಫ್ ವಿಚ್ ಐ ಚೋಸ್ ದ ಬೆಸ್ಟ್ ಇಸ್ ಮಾಂಟೆಸರಿ. Montessori, okay. What is the ideal age to start Montessori education? Montessori, according to the philosophy we have studied, she puts it across 2.6 years of age group. Why? Anta I have to tell here. Why is this age? Yes. So I usually call this age 2 in a child's life as a devil. Because all of us, everybody, any parent you meet, 2 years old maklana, they say sakaagogutte you nidiyodu saka. That's all we have been up till now telling. But once I became a Montessori, I stopped telling this, and I also stopped everybody, don't call them atara karibedi tunta adu idu. Why andre? Because as per the Montessori philosophy and the because Maria Montessori was also a psychologist. Okay, so our prakara ಏನ್ ಹೇಳ್ತಾರೆ ಅಂದ್ರೆ, when we all believe in the story of Abhimanyu, which he grasps the Chakravyuha story na, he takes up when he is in mother's womb only. ಅದನ್ನೆಲ್ಲ ಕಲ್ತ ಮೇಲೆ there are some things that can be grasped when the child is in the embryonic stage. ಅಲ್ಲಿಂದಾನೆ ಮಗುಗೆ ಎಲ್ಲ ಹೋಗ್ತಾ ಇರುತ್ತೆ ಮನ್ಸ್ಗೆ. So these all of us also know senses are the gateways of intelligence ಅಲ್ವಾ. ಸೊ ಇಲ್ಲಿ ಮತ್ತೆ ಹುಟ್ಟಿದ ಮೇಲೆ ಅವನಿಗೆ ಎಷ್ಟು ತರ ಅವನಿಗೆ ಕಾಣಿಸ್ತಾ ಇರುತ್ತೆ ಅಂದ್ರೆ, ಆಸ್ ಐ ಟೋಲ್ಡ್ ಯು ನೌ, ಸೆನ್ಸಸ್ ಆರ್ ದ ಗೇಟ್ ವೇಸ್ ಆಫ್ ಇಂಟೆಲಿಜೆನ್ಸ್. ಎಲ್ಲ ಅವನಿಗೆ ಮನ್ಸಲ್ಲಿ ಹೋಗ್ತಾ ಇರುತ್ತೆ. ಬಟ್ ಈಸ್ ವಾಯ್ಡ್ ಆಫ್ ಎನಿ ವರ್ಡ್ಸ್. ಏನು ಪದಗಳೇ ಗೊತ್ತಿಲ್ಲ. ಕದ, ಬಾಗ್ಲು, ದರ್ವಾಜ, ಮುಚ್ಚು, ತೆಗಿ, ನಥಿಂಗ್ he knows. But something is happening to one particular thing in this room. And fan, ಅವನಿಗೇನು ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಸೊ ಲುಕ್ ಎಟ್ ದ ಇಂಪ್ರೆಷನ್ಸ್ he has taken into his system, the child. He or she has taken into the system. So many impressions, totally chaos. So Maria Montessori says that this 2 years is the peak absorbent mind that is developed in a child. Sponge tara 2ನೇ ವರ್ಷಕ್ಕೆ ಎಲ್ಲ ಅಬ್ಸಾರ್ಬ್ ಆಗುತ್ತಂತೆ. And the child needs answer for that, which we call it as tunta, tantrum ಮಾಡ್ತಾನೆ, ಅದು ಮಾಡ್ತಾನೆ, ತಲಹರಟೆ ಮಾಡ್ತಾನೆ. No, he is hungry. He is hunger of knowing many things to understand the answers he needs for the impressions that have been developed in his mind since he is in womb, not after birth. Before birth also he might have faced some. ಇವಾಗ ನಾವು ಎಷ್ಟೊಂದು ಜನಕ್ಕೆ ಹೇಳ್ತೀವಿ ಪ್ರೆಗ್ನೆನ್ಸಿಲಿ ಅಪ್ಪನ್ ಮಾತಾಡ್ಸಿ ಮಗುನ್ ಹೋಗಿ, he will definitely recognize your voice after the birth ಅಂತ ಹೇಳ್ತೀವಿ. So aವಾಗ Montessori decided that this is the age wherein all of us have to make the child settle in the environment
and try to categorize all the sensorial impressions which have been like ರಂಬಲ್ಡ್ ಅಪ್ ಎಲ್ಲ ತರ ಟ್ಯಾಂಗಲ್ ಆಗ್ಬಿಟ್ಟಿದೆ, ಅದನ್ನೆಲ್ಲ ವಿ ಹ್ಯಾವ್ ಟು ಎಳೆ ಎಳೆಯಾಗಿ ಬಿಡಿಸ್ಬೇಕಾಗುತ್ತೆ. ಅದಕ್ಕೊಂದು ಪರಿಸರ ಕ್ರಿಯೇಟ್ ಮಾಡಿಕೊಟ್ರೆ. ಸೊ ಶಿ ಪುಟ್ ಇಟ್ ಅಪ್ ಅಕ್ರಾಸ್ 2.6 years. ಬಟ್ ಇವಾಗ ಏನಾಗೋಗಿದೆ ಗೊತ್ತಾ ರೇಖಾ, ಮೆನಿ ಪೇರೆಂಟ್ಸ್ ಆರ್ ವರ್ಕಿಂಗ್ ಆಗಿರೋದ್ರಿಂದ ಮಾಂಟೆಸರಿ ಹ್ಯಾಸ್ ಆಲ್ಸೋ ಡೆವಲಪ್ಡ್ ಟಾಡ್ಲರ್ಸ್ ಪ್ರೋಗ್ರಾಮ್. ಸೊ 18 monthsಗೂ ಎಷ್ಟೊಂದ್ ಕಡೆ ತಗೊಂತಾ ಇದಾರೆ. ಇವನ್ ಐ ಹ್ಯಾವ್ ಸೆಟ್ ಅಪ್ ಟಾಡ್ಲರ್ಸ್ ಪ್ರೋಗ್ರಾಮ್. ಸೊ ವಿ ಆಕ್ಚುಲಿ ಟೇಕ್ ಇನ್ at 18 months also. Okay. So Right, up to what? 2.6 years. Okay, right age is 2.6 years. Okay. So up to what age it holds good for the The children? Montessori age. Montessori. Yeah, actually, there are 4 pains of development. ಮಕ್ಕಳಲ್ಲಿ ತಗೊಂಡ್ಬಿಟ್ರೆ ಇದು ಅಂದ್ರೆ ಎಲ್ಲ 3 years cycle Montessori. So pre-primary we call it as up till 6 years. So 6 to 12 years we call it as elementary Montessori. Again here lower elementary 6 to 9, then 9 to 12. So 12 to 18 years. It goes up like that. So this after 12 years it is called as earth kinder anta. Earth kinder anta antare. Adu Hyderabad alli matra ide, inna Bangalore bandilla. So Bangalore as of now we have many elementary schools catering up to grade 6th level. Okay. Okay. So I want to know the major differences between Montessori education and conventional education. This I mean there is a very like big answer in a row for this. So coming to the first point, if you want to ask me what's the major difference anta helidre, first thing I would always connect is the Montessori teaching is child centric and the conventional is teacher centric. Why? Because here the teacher decides what to teach for the children. The teacher may have a weekly planner or a monthly planner or an academic year planner. Athara she prepares herself and keeps ready in the convention and she goes accordingly. But here Montessori is a child centric. So what does it mean by child centric methodology? You follow the child. So like first year maybe you have opened the school for the first time, you get a set of 12 children, that's it. For example 2.6 years. So you know all the children, everyone in this universe is unique, and we also have different learning methodologies. ಅವಾಗ ನಮ್ಗೆ 2.6 ಅಲ್ಲಿ ಇವ್ನು ಯಾವ ತರ ಕಲಿತಾನೆ ಏನು ಗೊತ್ತಾಗಲ್ಲ ನಮಗೆ. ಬಟ್ ವಿ ನೀಡ್ ಟು ಫಾಲೋ ದ ಚೈಲ್ಡ್ ಬಿಕಾಸ್ ಸಮ್ ದ ಪೇಸ್ ಆಲ್ಸೋ ಡಿಫರ್ಸ್ ಅಲ್ವಾ, ಮಗು ಕಲಿಯೋ ಪೇಸ್. ಸಮ್ ಮೇ ಬಿ ಫಾಸ್ಟ್ ಲರ್ನರ್ಸ್, ಸಮ್ ಮೇ ಬಿ ಸ್ಲೋ ಲರ್ನರ್ಸ್, ಏನು ಗೊತ್ತಾಗಲ್ಲ. ಸೊ ಇಲ್ಲಿ ನಾವು ಏನ್ ಕೊಡ್ತೀವಿ, ಸಾಕಷ್ಟು ಆಪರ್ಚುನಿಟಿ ಒದಗಿಸ್ಕೊಡ್ತೀವಿ ಮಕ್ಕಳಿಗೆ ಟು ಟೇಕ್ ಟೈಮ್ ಫಸ್ಟ್ ಟು ಅಡ್ಯಾಪ್ಟ್ ಟು ದ ಎನ್ವೈರನ್ಮೆಂಟ್. ಅಲ್ಲಿ ಕೂತ್ಕೊಂಡ ತಕ್ಷಣ ಟೇಬಲ್ ಡೆಸ್ಕ್ ರೆಡಿ ಆಗಿರುತ್ತೆ. ಇಲ್ಲಿ ನಿಮ್ಗೆ ಮಾಂಟೆಸರಿ ಎನ್ವೈರನ್ಮೆಂಟ್ ಬಂದ್ರೆ ರೇಖಾ ಅವರೇ, ಟೇಬಲ್ ಡೆಸ್ಕ್ ಏನು ಇರಲ್ಲ, ದೊಡ್ಡ ರೂಮ್ ಕಾಣಿಸುತ್ತೆ. ಒಂದು ದೊಡ್ಡ ಬಾಕ್ಸ್ ನಲ್ಲಿ ಮ್ಯಾಟ್ಸ್ ರೋಲ್ ಮಾಡಿಟ್ಟಿರ್ತೀವಿ. ಆ ಮ್ಯಾಟ್ಸ್ ನ ಅನ್ರೋಲ್ ಮಾಡಿ ನೆಲದ ಮೇಲೆ ಕೂತ್ಕೊಂಡು ವರ್ಕ್ ಮಾಡೋದು. They work on the floor. They don't work on table and desk. So as soon as they come, they will all in conventional method. They will all they are designed a place for themselves. They have been designated one place for themselves, which never happens. The children choose their place to sit in and learn. ಯಾವ ಕಡೆ ಬೇಕೋ ಹೋಗಿ ಕುತ್ಕೋಬಹುದು. ಮಾಂಟೆಸರಿಲಿನೂ ಅಷ್ಟೇ, ನೀನ್ ಇಲ್ಲೇ ಕುತ್ಕೋಬೇಕು, ನೀನ್ ಇಲ್ಲೇ ಕುತ್ಕೋಬೇಕು ಅಂತ ನಾವು ಹೇಳೋದಿಲ್ಲ. They can sit anywhere and everywhere. So that is the major difference. Follow the child. And here the presentation offered is 1-to-1. ಒಂದು ಮಗುಗೆ ಒಬ್ಬರೇ presentation lesson offer ಮಾಡೋದು. But whereas in teacher centric conventional, she opens it for everybody. Like ಒಂದು ಕ್ಲಾಸ್ ರೂಮ್ ಅಲ್ಲಿ 40 ಇರ್ತಾರೆ, 40 ನಾನು ಹೇಳಿದ್ದೇನ್ ಕೇಳಿ ಹೇಳ್ತೀನೋ, ನಾನು ಇವತ್ತು ABCD ಹೇಳ್ಕೊಡ್ತೀನಿ ಅಂದ್ರೆ ABCD. ಅಲ್ಲಿ ಯಾವ್ದೋ ಒಂದ್ ಮೂಲೆಯಲ್ಲಿ ಒಂದ್ ಮಗುಗೆ 1 to 3 ಕಲಿಯೋಣ ಅಂತ ಆಸೆ ಇರುತ್ತೆ. ಅವನ್ಗೆ ಅದು ಕೇಳ್ಕೊಡಕ್ಕೆ ಆಪರ್ಚುನಿಟಿನೂ ಇರಲ್ಲ, ಕೊಡೋದೇ ಇಲ್ಲ. ಏನು ನಾನು ಹೇಳಿದ್ದಾಗ ಈ ಪೀರಿಯಡ್ ಆದ್ಮೇಲೆ ನೆಕ್ಸ್ಟ್ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಮಾಡ್ಕೊಡ್ತೀನಿ, ನೆಕ್ಸ್ಟ್ ಪೀರಿಯಡ್ ಡ್ರಾಯಿಂಗ್, ಅವನ್ಗೆ ಫಸ್ಟ್ ಪೀರಿಯಡ್ ಡ್ರಾಯಿಂಗ್ ಇಷ್ಟ ಇರುತ್ತೆ, ಕೊಡಲ್ವೇ? ಸೊ ಈ ತರ ಮಾಂಟೆಸರಿ ಆಗೋದೇ ಇಲ್ಲ. ನೆವರ್ ಇಟ್ ಹ್ಯಾಪನ್ಸ್ ಇನ್ ಮಾಂಟೆಸರಿ. ವಿ ಫಾಲೋ ದ ಚೈಲ್ಡ್. How does this happen? Once again, if you ask me, Montessori presentations are always started with invitation. So I go to the child, I invite the child. I will take the child to the materials. I told you, in Montessori, the whole environment will be filled with materials, concrete learning.
ಜಾಸ್ತಿ. ಸೊ ಐ ಟೇಕ್ ಟು ದ ಮೆಟೀರಿಯಲ್ಸ್ ಅಂಡ್ ಸ್ಪೀಕ್ ವಿತ್ ದ ಚೈಲ್ಡ್. ಐ ಇನ್ವೈಟ್ ಹಿಮ್, ಐ ವಾಂಟ್ ಟು ಪ್ರೆಸೆಂಟ್ ದಿಸ್. ಅಂದ್ರೆ ಫಸ್ಟ್ ನಾವು ಮಾತಾಡ್ಬೇಕಾದ್ರು ಅಷ್ಟೇ, ಎನ್ವೈರನ್ಮೆಂಟ್ ಇಸ್ ಸ್ಟ್ರೇಂಜ್, ದ ಅಡಲ್ಟ್ ಇಸ್ ಸ್ಟ್ರೇಂಜ್, and I cannot take a strange language also. So initially we ask the parent the native language. So in Karnataka, as of now, I see there are many Telugu speaking also. So Hindi, Telugu, Kannada, English. Ishtu almost ellargu ಕಲ್ತ್ಬಿಟ್ಟಿದ್ದಾರೆ ಕರ್ನಾಟಕ. ಬೇಸಿಕ್ ಅಟ್ ಲೀಸ್ಟ್ ತೆಲುಗು ಸ್ವಲ್ಪನಾರು ಮಾತಾಡೋಷ್ಟು ಕಲ್ತಿರ್ತಾರೆ, ಅಥವಾ ಒಂದು ಟೀಚರ್ ಆರು ಇರ್ತಾರೆ ತೆಲುಗು ಮಾತಾಡೋದು. ಸೊ ವಿ ಟ್ರೈ ಟು interact with the child with the native language he speaks at home. ಸೊ ವಿ ನೆವರ್ ಎನ್ಫೋರ್ಸ್. ಈ ಬಂದ ತಕ್ಷಣ ಇಂಗ್ಲಿಷ್ 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 ಅಂತ ನಾವು ಯಾವತ್ತೂ ಫೋರ್ಸ್ ಮಾಡಲ್ಲ, ಬಿಕಾಸ್ ದಟ್ಸ್ ದ ಒನ್ಲಿ ವೇ ವೇರ್ ದ ಚೈಲ್ಡ್ ಕ್ಯಾನ್ ಅಡ್ಯಾಪ್ಟ್ ಟು ಮೀ. ಇದು ನನ್ನ ಆಂಟಿನೇ, ನಾನು ಇವ್ರ ಹತ್ರ ಆರಾಮಾಗಿ ಮಾತಾಡ್ಬೋದು ಅಂತ. ಸ್ಟ್ರೇಂಜ್ ಲ್ಯಾಂಗ್ವೇಜ್ ಎತ್ಕೊಡಲ್ಲ ನಾವು ಬರ್ತಿದ್ದಂಗೆ ಮಾಂಟೆಸರಿ. ಸೊ ಮೇಕ್ ಹಿಮ್ ಕಂಫರ್ಟಬಲ್ ಫಸ್ಟ್ ಫಾರ್ ಫ್ಯೂ ಡೇಸ್, ಅಡ್ಯಾಪ್ಟ್ ಟು ದ ಎನ್ವೈರನ್ಮೆಂಟ್ ವಿಚ್ ನೆವರ್ ಹ್ಯಾಪನ್ಸ್ ಇನ್ ಕನ್ವೆನ್ಷನಲ್. ಬಂದ ತಕ್ಷಣ ಕ್ಲಾಸ್ ರೂಮ್ ಶುರು ಆಗ್ಬಿಡುತ್ತೆ. ಏನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್ ಆಗುತ್ತೆ, ಒಂಚೂರು ಟ್ಯಾಲೆಂಟ್ ಎಕ್ಸ್ಪ್ಲೋಸ್ ಆಗುತ್ತೆ, ನಾವು ಅದಾದ್ಮೇಲೆ ಅವ್ರ ಜಾಗದಲ್ಲಿ ಕೂತ್ಕೊಂಡು. ಇದಾಗದೇ ಇಲ್ಲ ಮಾಡಿಸಿ. ಅವ್ನು 2 ತಿಂಗಳು ಕೆಲಸ ಮಾಡ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀವಿ ಬೇಕಾ, ವಿಲ್ ನೆವರ್ ಫೋರ್ಸ್. ಮಾಡು, 1 ವಾರ ಆಯ್ತು ನೀನು ಮೆಟೀರಿಯಲ್. ನನ್ನ ಎನ್ವೈರನ್ಮೆಂಟ್ ಅಲ್ಲ, ಫಾರ್ ಎಕ್ಸಾಂಪಲ್ ಒಂದ್ ಮಗು 2 ತಿಂಗಳಲ್ಲ 3-4-5 ತಿಂಗಳು ಮಾಡ್ಲಿಲ್ಲ, ಅಂಡ್ ದ ಪೇರೆಂಟ್ ಅಂಡ್ ಯೂಸ್ ಟು ಕಾನ್ವರ್ಸ್. ಬಟ್ ಸಮ್ಟೈಮ್ಸ್ ಯೂಸ್ ಟು ಕಮ್ ಅಂಡ್ ಟ್ಯಾಪ್, ಹಿಂಗ್ ಮಾಡ್ತಾ ಇದ್ದ, ನನ್ಗೆ ಹಿಂಗ್ ಮಾಡ್ಬಿಟ್ಟು ಹಿಂಗ್ ತೋರಿಸ್ತಾ ಇದ್ದ. ಅಂದ್ರೆ ಆ ಪಾಪು ಏನೋ ತಪ್ಪು ಮಾಡ್ತಾ ಇದೆ ಅಂತ. ಬಟ್ ಇನ್ ಮಾಂಟೆಸರಿ ನಾವು ತಪ್ಪು ಮಾಡ್ತಾ ಇದೀಯ ಅಂತ ಹೇಳೋಗಿಲ್ಲ. ಬಟ್ ಅವ್ನ್ ಬಂದು ಹಿಂಗ್ ತೋರ್ಸೋನು ಆಂಟಿ ಅಂತ. ಸೊ ನಾನು ಅವಾಗ ಅವ್ರು ಯಾರು ತಪ್ಪು ಮಾಡ್ತಾರೆ, ವಿ ನೆವರ್ ಶೋ ದಟ್ ಯು ಆರ್ ಡೂಯಿಂಗ್ ರಾಂಗ್. ವಿ ನೆವರ್ ಯೂಸ್ ದ ವರ್ಡ್ ತಪ್ಪು ಮಾಡ್ಬಿಟ್ಯಾ, ನೆವರ್. ವಿ ನೆವರ್ ಯೂಸ್ ದಟ್ ವರ್ಡ್. ರಾದರ್ ವಿ ಗಿವ್ ಪ್ರೆಸೆಂಟೇಶನ್. ಸೊ ವಿ ಕಾಲ್ ಇಟ್ ಆಸ್ ರಿಪೀಟ್ ಪ್ರೆಸೆಂಟೇಶನ್. ಸೊ ಅದು ಎಲ್ಲ ಆಗುತ್ತೆ, ಕನ್ವೆನ್ಷನಲ್ ಆಗದೇ ಇಲ್ಲ ಅಲ್ಲ. ಅವ್ನ ಮನ್ಸಲ್ಲಿ ಏನ್ ಕಲ್ತ್ಕೊಳ್ತಾನೋ ಅದೇ ಉಳಿದು ಬಿಡುತ್ತೆ ಮಕ್ಕಳಿಗೆ. ಲರ್ನಿಂಗ್ ಒಂದೊಂದ್ ಸ್ವಲ್ಪ ಅಲ್ಲಲ್ಲೇ ನಿಂತಂಗ್ ಆಗೋಗುತ್ತೆ ಮಕ್ಕಳಿಗೆ. ಸೊ ಇನ್ವಿಟೇಷನ್ ಕರ್ದಿ ಅವ್ನ ಇನ್ವಿಟೇಷನ್ ಆಕ್ಸೆಪ್ಟ್ ಮಾಡಿದ್ಮೇಲೆ ನಾವು ಆ ಲೆಸನ್ ಆಫರ್ ಮಾಡ್ತೀವಿ ಮಗುಗೆ, 1-to-1. ನಾಟ್ ಮಚ್ ಆಫ್ ಮಾತುಕತೆನೇ ಇರಲ್ಲ. ನನಗೆ ನಿಮ್ಗೆ ಇಷ್ಟೇ 6 inch ವಾಯ್ಸ್ ಅಷ್ಟೇ, ನನಗೆ ಆ ಮಗುಗೆ ಅಷ್ಟೇ ಕೇಳಿಸ್ಬೇಕು, ಆ ತರ ಆಗದೇ ಇಲ್ಲ. ಅಲ್ಲಿ ಎಲ್ಲಾ ಮಕ್ಳಿಗೂ ಕೇಳಿಸ್ಬೇಕಲ್ಲ, ಎಲ್ಲಾ ಜೋರಾಗಿ ಹೇಳ್ತೀವಿ. ಒಂದ್ ಟೀಚರ್ ಹೇಳ್ತಾರೆ, ಅವರೆಲ್ಲ ಆಮೇಲೆ ಒಂದೊಂದ್ಸಲ ರಿಪೀಟ್ ಮಾಡಿಸ್ತಾರೆ, ನೋಡ್ತೀರಲ್ಲ, 1-1-1-2 ಅದೆಲ್ಲ. ನಾವು ಏನಾದ್ರು ರಿಪೀಟ್ ಮಾಡಿಸ್ಬೇಕು ಅಂದ್ರೆ ಇಟ್ ಈಸ್ ಸರ್ಕಲ್ ಟೈಮ್, ಬ್ಲೂ ಲೈನ್ ಆಕ್ಟಿವಿಟಿ ಅಂತ ಇದೆ, ಅಲ್ಲಿ ರೈಮ್ಸ್ ಆ ತರದ್ ಏನಾದ್ರು ರಿಪೀಟ್ ಮಾಡಿಸ್ತೀವಿ. ಇವತ್ತು ಲರ್ನಿಂಗ್ ಈಸ್ ನೆವರ್ ಲೈಕ್ ರೋಟ್ ಮೆಮರಿ ತರ ಮಾಡಿಲ್ಲ. ಇಟ್ ಈಸ್ ಆಲ್ವೇಸ್ ಬೈ ವಿ ಕಾಲ್ ಇಟ್ ಆಸ್ ಕಮಿಟಿಂಗ್ ಟು ಮೆಮರಿ. ಸೊ ಇದು ಒಂದ್ ಆಸ್ಪೆಕ್ಟ್, ಚೈಲ್ಡ್ ಸೆಂಟ್ರಿಕ್ ಟೀಚರ್ ಸೆಂಟ್ರಿಕ್ ಒಂದ್ ಆಸ್ಪೆಕ್ಟ್. ಆಮೇಲೆ ಫಾಲೋ ದ ಚೈಲ್ಡ್. ಸೊ ಆಮೇಲೆ ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ದ ಕನ್ವೆನ್ಷನ್ ಇಸ್ ಮಿಕ್ಸ್ಡ್ ಏಜ್ ಗ್ರೂಪ್ ಎನ್ವೈರನ್ಮೆಂಟ್. So we have children of 2.5, starting from 2.5 up to 5.5, because as the government has fixed now, and the government ವರ್ಷನು ಚೇಂಜ್ ಮಾಡ್ತಾ ಇದ್ದಾರೆ grade 1 ಗೆ. ಸೊ ಆಸ್ ಆಫ್ ನಾವು 5-10 ಅಂತ ಇಟ್ಕೊಂಡಿದೀವಿ ನಾವು ಫಸ್ಟ್ ಗ್ರೇಡ್ಗೆ. ಸೊ ಅದು ಮುಗಿಸೋವರೆಗೂ ಮಕ್ಕಳು ಇದು ಪ್ರೀ ಪ್ರೈಮರಿ ಅಂದ್ರೆ ಪೂರ್ವ ಪ್ರಾಥಮಿಕ ಅಂತ ಕರಿತೀವಲ್ವಾ, ಪ್ರೀ ಪ್ರೈಮರಿ ಮಾಂಟೆಸರಿನಲ್ಲಿ ಇರ್ತಾರೆ. ಇಷ್ಟು ಏಜ್ ಗ್ರೂಪ್ ಮಿಕ್ಸ್ ಆಗಿರ್ತಾರೆ. ಸೊ ದಿಸ್ ಇಸ್ ಒನ್ ಮಿಕ್ಸ್ಡ್ ಏಜ್ ಗ್ರೂಪ್ ಎನ್ವೈರನ್ಮೆಂಟ್. ಅದ್ರಲ್ಲೂ ಮತ್ತೆ ಪೇರೆಂಟ್ಸ್ ಫಿಯರ್, ತುಂಬಾ ಗಾಬರಿ. ಈ ವಿಷಯದ ಬಗ್ಗೆ ತುಂಬಾ ನನ್ಗೂನು ಕೇಳ್ತಾ ಇರ್ತಾರೆ. ಸೊ ಹೌ ಇಸ್ ಇಟ್ ಪಾಸಿಬಲ್, ಒಂದು 5-year-old ಚೈಲ್ಡ್ ಆಕ್ಟಿವಿಟಿನೇ ಬೇರೆ ಇರುತ್ತೆ, ಅಂಡ್ 2.6 ಜಸ್ಟ್ ಜಾಯಿಂಡ್ ಮಗುಂತೆ ಬೇರೆ ಇರುತ್ತೆ. ಸೊ ಹೌ ಡು ದೇ ಫೆಸಿಲಿಟೇಟ್ ಅನ್ನೋದು. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಮಿಕ್ಸ್ಡ್ ಏಜ್ ಗ್ರೂಪ್ ಬರ್ತಾರಲ್ವಾ ಮಕ್ಳು. ಇವಾಗ ನಾನು 3rd year ಬಂದ್ಬಿಟ್ಟಿದೀನಿ. ಸೊ ಈಗ 12 ಜನ ಸೇರ್ಕೊಂಡಿದ್ರಲ್ಲ, ಅವರು 3rd ಲೆವೆಲ್ಗೆ ಹೋಗಿದ್ದಾರೆ. ಮತ್ತಿನ್ನೊಬ್ರು ಪ್ರೀ ಫೈನಲ್ಸ್ ಬಂದ್ರೆ ಮತ್ತಿಷ್ಟು ಜನ. ಸೊ ಒಂದ್ ಎನ್ವೈರನ್ಮೆಂಟ್ ಅಲ್ಲಿ 35 ಚಿಲ್ಡ್ರನ್ ಇರ್ತಾರೆ ವಿತ್ 2 adults ಅಂತಾರೆ. ನಾನು ಯೂಶಲಿ 3 adults ಇಟ್ಕೊಂಡಿದ್ದೀನಿ. ನಾ ಹೇಳ್ದಾಗೆ ಮೇಡಮ್ ಕಾನ್ಸೆಪ್ಟ್ ಇಲ್ಲ, ವಿ ಆಲ್ ಕಾಲ್ ಅವರ್ ಸೆಲ್ಸ್ ಆಂಟೀಸ್ ಅಂತ, ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ. ಯಾಕಂದ್ರೆ ಎಲ್ಲಾ ಮಕ್ಳಿಗೂ ಚಿಕ್ಕಮ್ಮ ಚಿಕ್ಕಿ ಅಂದ್ರೆ ಗೊತ್ತಾಗಲ್ಲ ಅಲ್ಲ. ಸೊ ಆಮೇಲೆ ಆಯಾಗಳನ್ನೆಲ್ಲ ಅಕ್ಕ ಅಂತ ಕರೀತಾರೆ. ಸೊ ಅಕ್ಕಗಳು 2 ಇರ್ತಾರೆ. ಸೊ ಟೋಟಲಿ 35ರಿಂದ ಆಮೇಲೆ ಸೆಟ್ಲರ್ಸ್ ಟಾಡ್ಲರ್ಸ್ ಅಂತ 5 ಜನ ಇದ್ರು, ಮ್ಯಾಕ್ಸಿಮಮ್ 40 ಜನ ಇದ್ರು, 5 ಜನ ಇರ್ತಾರೆ ನೋಡ್ಕೊಳಕ್ಕೆ. ಈ ಅಡಲ್ಟ್ಸ್ ಏನಾಗ್ಬಿಡ್ತಾರೆ ಅಂದ್ರೆ ಹಂಚ್ಕೊಂತಾರೆ ಮಕ್ಳನ್ನ, ಇಷ್ಟಿಷ್ಟು ಜನ ಅಂತ ಹಂಚ್ಕೊತಾರೆ. ಅಂದ್ರೆ ಒಂದೇ ಲೆವೆಲ್ ಅವ್ರನ್ನ ಹಂಚ್ಕೊಳಲ್ಲ. ಫಸ್ಟ್ ಇಯರ್ ನಾವ್ ಸ್ವಲ್ಪ ಜನ, ಸೆಕೆಂಡ್ ಇಯರ್ ಸ್ವಲ್ಪ ಜನ, 3rd year ಅವ್ರನ್ನ ಸ್ವಲ್ಪ ಜನ, ಆತರ ದೇ ಟೇಕ್ ದೇರ್ ಚಿಲ್ಡ್ರನ್.
ಅಂಡ್ ದೇ ವಿಲ್ ಮೇಂಟೈನ್ ಅ ಬುಕ್ ಎವ್ರಿ ಡೇ. ಈ ಮಗುದು ಏನ್ ಪ್ರೆಸೆಂಟೇಶನ್ ಕೊಟ್ಟೆ, ಇವಾಗ ಫಸ್ಟ್ ಫ್ಯೂ ಡೇಸು ಒಂದೇ ತರ ಪ್ರೆಸೆಂಟೇಶನ್ ಹೋಗ್ತಾ ಇರ್ಬೇಕು, ಸ್ವಲ್ಪ ಇದಾಗ್ಬೋದು, ಏರುಪೇರು ಆಗ್ಬೋದು. ಆಮೇಲೆ ಸೆಟ್ಲ್ ಆಗೋ ಮಕ್ಳು ಡಿಪೆಂಡ್ಸ್ ಅಲ್ವಾ, ಬೇಗ ಸೆಟ್ಲ್ ಆಗೋ ಮಗು ಬೇಗ ಪ್ರೆಸೆಂಟೇಶನ್ ಹೋಗುತ್ತೆ. ಸೊ ಇವತ್ ನಾನು ಪ್ರೆಸೆಂಟೇಶನ್ ಕೊಟ್ಟಿದ್ದೀನಲ್ವಾ ಎಷ್ಟೋ ಮಕ್ಳಿಗೆ, ನಾಳೆ ಬಂದು ಅವ್ರು ರಿಪೀಟ್ ಮಾಡ್ತಾರೆ. ಅಯ್ಯೋ ಅವ್ರಿಗೆ ಇಲ್ಲ ಅಂದ್ರೆ ಆಗದೇ ಇಲ್ಲ, ಕಾಯ್ತಾ ಇರ್ತಾರೆ ಬೆಳಿಗ್ಗೆ ಬಂದು, ಆಂಟಿ ಯು ಗೇವ್ ಮಿ ಪ್ರೆಸೆಂಟೇಶನ್, ಶಾಲ್ ಐ ಟೇಕ್ ಸೆನ್ಸೋರಿಯಲ್, ಅಯ್ಯೋ ಸಾರಿ, ಶಾಲ್ ಐ ಟೇಕ್ ದಿ ಸಿಲಿಂಡರ್ ಬ್ಲಾಕ್ಸ್ ಅಂಡ್ ವರ್ಕ್ ಆಂಟಿ, ಪ್ಲೀಸ್ ಡೂ ದಟ್. ಸೊ ನಾನು ಅವಾಗ ಆ ಟೈಮಲ್ಲಿ ಇನ್ನೊಂದು ಮಗುನ ಇನ್ವೈಟ್ ಮಾಡ್ತೀನಿ, ಪ್ರೆಸೆಂಟೇಶನ್ ಕೊಡ್ತೀನಿ. ಹಾಗೆ ಈಗ ನಮ್ಗೆ ಕೂತ್ಕೊಳ್ಳಕ್ಕೆ ಇಲ್ಲ. ಇಟ್ಸ್ ಒನ್ ಆಫ್ ಬೆಸ್ಟ್ ವೇ ಟು ಮೇಂಟೈನ್ ಯೋರ್ ವೆಯ್ಟ್. ಆಕ್ಚುಲಿ ಮಾಂಟೆಸರಿ ವುಡ್ ವೈಸ್ ನಮಗೂ ಜಾಸ್ತಿ, ಲಾಟ್ಸ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇನ್ ಮಾಂಟೆಸರಿ, ಬೋತ್ ಫಾರ್ ದ ಅಡಲ್ಟ್ ಅಂಡ್ ಬೋತ್ ಫಾರ್ ಚಿಲ್ಡ್ರನ್. ಯಾಕಂದ್ರೆ ಈಗ ನಾನು 17 ಮಕ್ಳು ನನ್ನ ಕೈ ಕೆಳಗಡೆ ತಗೊಂಡಿದ್ರೆ 17 ಮಕ್ಳಿಗೂ ನಾನು ಹೇಳ್ಬೇಕು, ಹೋಗ್ಬೇಕು, ಕುತ್ಕೋಬೇಕು, ಪ್ರೆಸೆಂಟೇಶನ್ ಕೊಡ್ಬೇಕು, ಅದೇ ನಗು ಮುಖ ಇಟ್ಕೊಂಡಿರ್ಬೇಕು. ನೋ ರಿವಾರ್ಡ್ಸ್, ನೋ ಪನಿಷ್ಮೆಂಟ್ಸ್ ಮಾಂಟೆಸರಿ. ಯು ಹ್ಯಾವ್ ಟು ಮೇಂಟೈನ್ ಅಂಡ್ ನೋ ಕಡ್ಲಿಂಗ್ ಆಲ್ಸೋ. ಮುತ್ತು ಕೊಡೋದು, ಹಿಂಸೆ ಮಾಡೋದು ಏನೂ ಇಲ್ಲ. ಸೊ ಈಗ ನಾವು ಪ್ರೆಸೆಂಟೇಶನ್ ಅವ್ನು ಎಷ್ಟು ಕೊಟ್ಟಿರ್ತೀನಿ ನೆನ್ಸ್ಕೊಳ್ಳಿ. ಈಗ ಫೈನಲ್ ಇಯರ್ ಬಂದಿರೋ ಮಗುಗೆ ಲಾಸ್ಟ್ ಇಯರ್ ಕೊಟ್ಟಿದ್ದು ಅವ್ನು ರಿಪೀಟ್ ಮಾಡ್ಬೇಕು, ಮರೆಯಂಗಿಲ್ವಲ್ಲ. ಸೊ ಟ್ರಾನ್ಸಿಷನ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನಿಮ್ಗೆ ನೀವು ಕನ್ವೆನ್ಷನಲಿ ಬ್ರಿಡ್ಜ್ ಕೋರ್ಸ್ ಅಂತ ಬಂದಾಗ 15 ದಿನ ಬ್ರಿಡ್ಜ್ ಕೋರ್ಸ್ ಮಾಡ್ಬಿಟ್ಟು ಮತ್ತೆ ಹೋಗ್ತೀವಲ್ಲ, ಆ ತರ ನಡೆಯೋದಿಲ್ಲ. ಸೊ ಥ್ರೂ ಔಟ್ ದ ಇಯರ್ ದೇ ವಿಲ್ ಬಿ ಬ್ರಿಡ್ಜಿಂಗ್ ದ ಗ್ಯಾಪ್ ಥ್ರೂ ಔಟ್ ದ ಇಯರ್. ಸೀಯಿಂಗ್ ಇಸ್ ಬಿಲೀವಿಂಗ್. ಅದಕ್ಕೆ ನಾನು ಒಂದ್ಸಲ ಜಾಸ್ತಿ ಅಪ್ರಿಹೆನ್ಸಿವ್ ಆಗಿರ್ತಾರಲ್ಲ ಪೇರೆಂಟ್ಸ್, ಅವ್ರಿಗೆ ಏನ್ ಮಾಡ್ತೀನಿ ಟು ಅಬ್ಸರ್ವೇಷನ್. You come one day, please sit with us and observe the whole day how the child works or how the children work with each other. So, ಆಮೇಲೆ ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟ್ ಇಲ್ಲಿ ಅಂದ್ರೆ, the seniors will act as a role model to the juniors. ನೈಸ್. ಹೌದು, ಅವನು ಕೆಲಸ ಮಾಡ್ತಾ ಇರ್ತಾನಲ್ವಾ, ಅವನು ಜಾಸ್ತಿ ದೊಡ್ಡ ಕೆಲಸ ಮಾಡ್ತಾರೆ. ಲ್ಯಾಂಗ್ವೇಜ್ ಅರ್ಥಮೆಟಿಕ್ ಎಲ್ಲ ಮಾಡಿರ್ತಾನೆ. ಫಸ್ಟ್ ಇಯರ್ ಅವ್ನಿಗಿನ್ನ ಅಷ್ಟು ಲ್ಯಾಂಗ್ವೇಜ್ ಅರ್ಥಮೆಟಿಕ್ ಇರಲ್ಲ, ಅವ್ನಿಗಿನ್ನ ಎಕ್ಸರ್ಸೈಸ್ ಆಫ್ ಪ್ರಾಕ್ಟಿಕಲ್ ಲ್ಯಾಂಗ್ವೇಜ್, ಸೆನ್ಸೋರಿಯಲ್. ಲ್ಯಾಂಗ್ವೇಜ್ ಅರ್ಥಮೆಟಿಕ್ ಇರುತ್ತೆ, not in the form of writing and reading. They are in the form of conversation skills, enrichment of vocabulary, name lessons, ಪ್ರತಿಯೊಂದು ಹೆಸರು ಕೊಡೋದು, ಆ ತರ ಇರುತ್ತೆ ಲ್ಯಾಂಗ್ವೇಜ್. ಸೊ ಆವಾಗ ಅವ್ನಿಗೆ ಏನಾಗುತ್ತೆ, ಅವ್ನು ಬಂದ್ ಕೇಳ್ತಾನೆ, ಆಂಟಿ ಯು ಗಿವನ್ ದಟ್, ಯು ಹ್ಯಾವ್ ನಾಟ್ ಗಿವನ್ ಮೀ. ಸೊ ವಿ ಟೆಲ್ ಹಿಮ್, ಚಿನ್ನ ಯು ಹ್ಯಾವ್ ಟು ಡೂ ಲಿಟಲ್ ಬಿಗ್ ಅಲ್ವಾ, ದೆನ್ ಐ ವಿಲ್ ಡೆಫಿನೆಟ್ಲಿ ಗಿವ್ ಯು ಅಂತ. ಅವಾಗ ಸಿಕ್ಕಾಕೊಳ್ತೀವಿ ನಾವು. ಅಂದ್ರೆ ಅವ್ನ್ ಬರ್ಡೇ ಬರ್ತಾನೆ, ಆಂಟಿ ಮಮ್ಮ ಟೋಲ್ಡ್ ಐ ಆಮ್ ಬಿಗ್ ಇನಫ್ ನೌ, ಕೊಡ್ತೀರಾ ಪ್ರೆಸೆಂಟೇಶನ್ ಈಗ ನಂಗೆ, ಆ ತರ ಎಲ್ಲ ಕೇಳ್ತಾರೆ. ಅಂದ್ರೆ ಇಮ್ಯಾಜಿನ್ ಲೈಕ್ ದೇ ವಿಲ್. Yes, please continue. ಸೊ ದೇ ವಿಲ್ ಬಿ ಒಂಥರ ಮೆಸ್ಮರೈಸ್ಡ್, ನಮ್ಗೇನೆ ಓವರ್ವೆಲ್ಡ್ ಆಗ್ಬಿಡ್ತೀವಿ. ಸೊ ಹೀಸ್ ರಿಮೆಂಬರ್ಡ್ ದ ಥಿಂಗ್ ದಟ್ ಐ ಹ್ಯಾಡ್ ಟೋಲ್ಡ್ ಹಿಮ್, ಐ ವಿಲ್ ಪ್ರೆಸೆಂಟ್ ದಿಸ್ ಪರ್ಟಿಕ್ಯುಲರ್ ಪ್ರೆಸೆಂಟೇಶನ್ ಅಂತ. ಸೊ ದೇರ್ ಶುಡಂಟ್ ಬಿ ಎನಿ ಅಪ್ರಹೆನ್ಷನ್ ಎಟ್ ಆಲ್ ವಿತ್ ಮಿಕ್ಸ್ಡ್ ಏಜ್ ಗ್ರೂಪ್. ಪಿಯರ್ ಲರ್ನಿಂಗ್ ಆಗುತ್ತೆ, ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಯುತ್ತೆ. ಅಂದ್ರೆ ದೊಡ್ಡವ್ರಿಗೂ ಅಷ್ಟೇ, realize what so I did this so many times. So it's like an expertise talks with the little one, the seniors. They really feel that hard work then. ಗೊತ್ತಾ? ಆಮೇಲೆ ಒಂದೊಂದ್ಸಲ ಗ್ರೂಪ್ ಆಕ್ಟಿವಿಟಿ ಅಂತ ಕೊಟ್ಟಿರ್ತೀವಿ, ಅವಾಗ್ಲೂ ಅಷ್ಟೇ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಇಸ್ ಎಲಿಮಿನೇಟೆಡ್ ಇನ್ ದಿಸ್ ಸ್ಟೇಜ್ ಗ್ರೂಪ್ ಎನ್ವೈರನ್ಮೆಂಟ್. ಅನ್ಹೆಲ್ತಿ ಕಾಂಪಿಟೇಷನ್ ಇಸ್ ಟೋಟಲಿ ಎಲಿಮಿನೇಟೆಡ್. ಸೊ ಈವನ್ ಫಾರ್ ಎಲ್ಡರ್ ಚಿಲ್ಡ್ರನ್ಗೆ ಒಂದು ಕೇರಿಂಗ್, ಸಪೋರ್ಟಿವ್ ಆಗಿರೋದು ಯಂಗರ್ ಒನ್ಸ್ಗೆ, ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅಕಸ್ಮಾತ್ ಒಂದೊಂದ್ಸಲ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಮೆಟೀರಿಯಲ್ಸ್ ನ the children will carry themselves onto the mat. Sometimes the child drops ಅಂದ್ರೆ they come running, the senior children. ಆಮೇಲೆ ಒಂದೊಂದ್ಸಲ ಆ ಚಿಕ್ಕ ಮಗು ಹಿಂಗೆ ಎತ್ಕೊಳ್ಳೋಕೆ ಸುಸ್ತಾಗ್ತಾ ಇರುತ್ತಲ್ಲ, ಆ ದೊಡ್ಡ ಮಕ್ಳು ಹೋಗ್ತಿರ್ತಾರೆ, ಶುಡ್ ಐ ಹೆಲ್ಪ್ ಯು, ಮೇ ಐ ಅಂತ ಹೇಳ್ತಾರೆ. ಆ ಚಿಕ್ಕ ಮಕ್ಳು ಯಾಕೆ ಒಪ್ಕೋಬಾರ್ದು, ನೋ ಐ ವಿಲ್ ಟೇಕ್ ಇಟ್ ಆಲ್ ಬೈ ಮೈ ಸೆಲ್ಫ್ ಅಂತವೆ. ಸೊ ದ ಕಾನ್ಫಿಡೆನ್ಸ್ ದಟ್ ದೇ ಗೆಟ್ ವೈಲ್ ವರ್ಕಿಂಗ್ ಟುಗೆದರ್ ಇಸ್ ಅಮೇಜಿಂಗ್, ಐ ಟೆಲ್ ಯು. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಅ ವಂಡರ್ಫುಲ್ ಇನ್ಫಾರ್ಮೇಶನ್ ಮ್ಯಾಮ್ ಇಲ್ಲಿ ನೀವು ಕೊಟ್ಟಿದ್ದು. ಅಂಡ್ ಒನ್ ಮೋರ್ ಥಿಂಗ್, ಇವಾಗ ನೀವು ಮಾತಾಡ್ಬೇಕಾದ್ರೆ ಅಪ್ ಟು 6 ಇಟ್ಸ್ ದೇರ್, ಮಾಂಟೆಸರಿ ಎಜುಕೇಶನ್ ಇಸ್ ದೇರ್ ಅಲ್ವಾ? ಸೊ ಆಫ್ಟರ್ ದಟ್ ದೇ ಗೋ ಟು ಅ ಕನ್ವೆನ್ಷನಲ್ ಸ್ಕೂಲ್, ಕನ್ವೆನ್ಷನಲ್
ದೇರ್ ಇಸ್ ಅನ್ ಆಪ್ಷನ್, ಎಲಿಮೆಂಟ್ರಿ ಗಾರು ಹೋಗ್ಬೋದು, ಕನ್ವೆನ್ಷನಲ್ ಗಾರು ಹೋಗ್ಬೋದು. ಕನ್ವೆನ್ಷನಲ್. ಆ ಕನ್ವೆನ್ಷನಲ್ ಮೂವ್ ಆಗೋ ಮಕ್ಳಿಗೆ ಡಿಫಿಕಲ್ಟಿ ಏನಾದ್ರು ಡು ದೇ ಫೇಸ್ ಎನಿ ಚಾಲೆಂಜಸ್ ವೆನ್ ದೇ ಶಿಫ್ಟ್ ಫ್ರಮ್ ಮಾಂಟೆಸರಿ ಟು ಕನ್ವೆನ್ಷನಲ್? Montessori herself has designed this system as education for life. So you are preparing the child for life. The learning process, ಅವ್ರು ಏನ್ ಮಾಡ್ತಾರೆ ಅಂದ್ರೆ mainly it is gaining mastery over all the learning. That's what Montessori has prepared this environment now. So she never allows. So some of us what we do andre, like ಈಗ elementary continue ಮಾಡಿದ್ರೆ no problem. Conventional ಹೋಗ್ಬೇಕಾದ್ರೆ we have to work on the psychology of the child, because here as I told you, there is no restriction of places. So the child chooses wherever he wants to work, whatever he wants to work. By developing a free choice, free internal discipline, ಅದು ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಫ್ರೀ ಬಿಟ್ಬಿಡ್ತೀರಾ ಅವ್ರಿಗೆ ಡಿಸಿಪ್ಲಿನೇ ಇಲ್ಲ ಅಂತಾರೆ, ಇಟ್ ವಿಲ್ ನೆವರ್ ಹ್ಯಾಪನ್ ಲೈಕ್ ದಟ್. ವೆನ್ ಯು ಗಿವ್ ಚಾಯ್ಸ್ ಅಲ್ವಾ, ದ ಚೈಲ್ಡ್ ವಿಲ್ ನ್ಯಾಚುರಲಿ ಡೆವಲಪ್ ದಟ್ ಇನ್ನರ್ ಡಿಸಿಪ್ಲಿನ್ ಆಲ್ ಬೈ ಹಿಮ್ಸೆಲ್ಫ್. ಅದಾದ್ಮೇಲೆ ನಮ್ಗೆ ಎಜುಕೇಶನ್ ಫಾರ್ ಲೈಫ್ ಅಂದಾಗ ಸಮ್ಟೈಮ್ಸ್ ಇನ್ ಸಮ್ ಸ್ಕೂಲ್ಸ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿ ಡಿಸ್ಕಸ್ ವಿತ್ ದ ಪೇರೆಂಟ್, are you sending the child for conventional school? Especially I do this because ಇವಾಗ ಕನ್ವೆನ್ಷನಲ್ ಸ್ಕೂಲ್ ಅಲ್ಲಿ ನಿಮ್ಗೆ ಗೊತ್ತಿದೆ ರೇಖಾ, ಎಂಟ್ರೆನ್ಸ್ ಎಕ್ಸಾಮ್ ಅಂತ ಶುರು ಮಾಡಿದ್ದಾರೆ. ಇವನ್ ಫಾರ್ LKG ಲೆವೆಲ್, UKG ಲೆವೆಲ್. ಅದು ತುಂಬಾ ಆಘಾತ ಕೊಡೋ ವಿಷಯ ಎಲ್ಲಾ ಪೇರೆಂಟ್ಸ್ಗೂ, ಎಸ್ಪೆಷಲಿ ನಮ್ಮ ಮಾಂಟೆಸರಿ ಮಕ್ಳಿಗೆ ತುಂಬಾನೇ. ಯಾಕಂದ್ರೆ ಫ್ರೀ ಆಫ್ ಇದಾಗ ವರ್ಕ್, ನಾವೇನು ಅಸೆಸ್ ಮಾಡಿರಲ್ಲ ಅನ್ಕೋಬೇಡಿ, ನಮಗೂ ಗೊತ್ತಾಗ್ಬೇಕಲ್ಲ. ಒಂದೊಂದ್ಸಲ ಸ್ಮಾಲ್ ವರ್ಕ್ ಶೀಟ್ ತರ ಕೊಟ್ಟಿರ್ತೀವಿ ಪೇಪರ್ನ, ಲೆಟ್ ಅಸ್ ಡೂ ಅಲಾಂಗ್ ವಿತ್ ದಿಸ್ ಅಂತ ರೈಟಿಂಗ್ ಎಲ್ಲ ಕೊಟ್ಟಾಗ ಎಲ್ಲ ಮಾಡಿರ್ತಾರೆ. ಬಟ್ ಅವ್ರು ಕೊಡೋ ಕ್ವೆಶ್ಚನೇರು ನಾವು ಹೇಳಿರೋ ರೀತಿನೇ ಬೇರೆ. ಇಲ್ಲಿ ಅವರು ವಾಟ್ ಎವರ್ ವರ್ಕ್ ದೇ ಡೂ, ದೇ ವಿಲ್ ಹ್ಯಾವ್ ಟು ರೆಕಾರ್ಡ್, ಬರ್ದೇ ಬರೀತಾರೆ ಕಂಪಲ್ಸರಿ. ಅನ್ಲೈಕ್ ಇಲ್ಲಿ ದೇರ್ ಇಸ್ ನೋ ಟಾಕ್ ಅಂಡ್ ಚಾಕ್ ಎಟ್ ಆಲ್ ಇನ್ ಮಾಂಟೆಸರಿ. ಇಟ್ ಈಸ್ ಮೇನ್ಲಿ ಹ್ಯಾಂಡ್ ಅಂಡ್ ಮೈಂಡ್ ವರ್ಕಿಂಗ್ ಟುಗೆದರ್. ಹಂಗೆ ಬರೋದು ಮಾಂಟೆಸರಿ, ಟಾಕ್ ಅಂಡ್ ಚಾಕೇ ಇಲ್ಲ. ಅವರೇ ನೋಡಿ ಅವರೇ ಬರೆಯೋದು, ಬರದ್ಮೇಲೆ ನಮಗ್ ತಂದು ತೋರಿಸ್ತಾರೆ. ನಮಗ್ ತಂದು ತೋರ್ಸಿದ್ಮೇಲೆ ನಾವು ಅವ್ರಿಗೆ ಹೇಳ್ತೀವಿ ಅಷ್ಟೇ, ತೋರಿಸ್ತೀವಿ. ಐ ಥಿಂಕ್ ಚೆಕ್ ದಿ ಸ್ಪೆಲ್ಲಿಂಗ್. ಅಯ್ಯೋ ತಪ್ಪು ಬರ್ದು ಬಿಟ್ಟಿದ್ಯಾ, ಹಿಂಗಲ್ಲ ಹೋಗು, ಆ ತರ ಎಲ್ಲ ಮಾತೇ ಆಡಲ್ಲ. ವಿ ಟೆಲ್ ಹಿಮ್ ಟು ರಿಪೀಟ್, ಆರ್ ನಮ್ಗೆ ಅವ್ನಿಗೆ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಪ್ರೆಸೆಂಟೇಶನ್ ರಿಪೀಟ್ ಮಾಡ್ತೀವಿ. ಸೊ ಹಿಂಗೆ ಬೆಳೆಸಿರ್ಬೇಕಾದ್ರೆ ಮಗುನ ಸಡನ್ ಆಗಿ ಅವನೊಂದು ಎಂಟ್ರೆನ್ಸ್ ಎಕ್ಸಾಮ್ ಫೇಸ್ ಮಾಡ್ಬೇಕು ಅಂದಾಗ ಭಯ ಆಗುತ್ತೆ. ಸೊ ಯೂಶಲಿ ಅದು ಏನ್ ಗೊತ್ತಾ, ಅಕ್ಟೋಬರ್ ಅಲ್ಲೇ ಕಂಡಕ್ಟ್ ಮಾಡ್ಬಿಡ್ತಾರೆ ಎಂಟ್ರೆನ್ಸ್ ಎಕ್ಸಾಮ್. ದೇ ವಿಲ್ ಬಿ ದ ಹಾಫ್ ವೇ. ನಮ್ದು ಫೊನೆಟಿಕ್ಸ್ ಇರೋದ್ರಿಂದ ನಾವು ಅವಾಗ ಅವ್ರಿಗೆ ಹೌ ಆ ಫೊನೆಟಿಕ್ಸ್ಗೆ ಅಂದ್ರೆ ಆಗೆ ಎ ಅನ್ನೋ ಹೆಸರಿದೆ, ಬರ್ಗೆ ಬಿ ಅನ್ನೋ ಹೆಸರಿದೆ ಅಂತ ಕಳ್ಸ್ಕೊಡ್ತಾ ಇರ್ತೀವಿ. ಅವಾಗ ನಾವು ಹಿ ವಿಲ್ ಬಿ ವರ್ಕಿಂಗ್ ವಿತ್ ಲಾಂಗ್ ಸ್ಪೆಲ್ಲಿಂಗ್ಸ್ ಲೈಕ್ ಸ್ಪ್ಲಾಶು, ಆಸ್ಟಿಚು ಅಂತ ಸ್ಪೆಲ್ಲಿಂಗ್ಸ್ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಅಂಡ್ ಯು ನೋ ರೇಖಾ, ಇಂಗ್ಲಿಷ್ ಇಸ್ ದ ಒಂಥರ ಲ್ಯಾಂಗ್ವೇಜ್ ವಿಚ್ ಹ್ಯಾಸ್ ಮೋಸ್ಟ್ ಆರ್ಥೋಗ್ರಾಫಿಕ್ ಕಾಂಪ್ಲಿಕೇಶನ್ಸ್. ಇವಾಗ ಕನ್ನಡದಲ್ಲಿ ಚ, ಹಿಂದಿ ಚ, ಎಲ್ಲಾದ್ರಲ್ಲೂ ಚ, ಇಂಗ್ಲಿಷ್ ಅಲ್ಲಿ CH ಆಡ್ಬಾರ್ಬೇಕು. ಅದನ್ನೆಲ್ಲ ಎಳೆಯಾಗಿ ಬಿಡಿಸ್ಕೊಟ್ಟಿರ್ತೀವಿ. ಬಟ್ ಈ ತರ ಕೇಟರ್ ಮಾಡಿರಲ್ಲ ಕನ್ವೆನ್ಷನಲ್. ನಾವ್ ಈ ತರ ಎಲ್ಲ ರೆಡಿ ಮಾಡಿ ಕಳ್ಸಿರ್ತೀವಿ. ಸೊ ಅವಾಗ ವಿ ಟ್ರೈ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ದ ಪೇರೆಂಟ್, ಹೆಲ್ಪ್ ದ ಪೇರೆಂಟ್ ಟು ಲೈಕ್ ಸ್ವಲ್ಪ ಕನ್ವೆನ್ಷನಲ್ ರೀತಿಲಿ ನೀವು ಮನೇಲಿ ಏನೇನ್ ಹೆಲ್ಪ್ ಮಾಡ್ಬೋದು. ಯಾಕಂದ್ರೆ ಅವರು UKG ಲೆವೆಲ್ ಅಲ್ಲಿ ಹೆಂಗಿರುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಆಸ್ ಅನ್ ಎಜುಕೇಶನಲಿಸ್ಟ್ ವಿ ವಿಲ್ ಬಿ ನೋಯಿಂಗ್ ಅವ್ರು ಯಾವ ತರ ಕೇಳ್ಬೋದು, ಏನ್ ತರ ಕೇಳ್ಬೋದು. ನಾವು ಅಷ್ಟೊತ್ತಾದ್ರೆ ಮಗುಗೆ he would have exported into reading, writing ಎಲ್ಲ ಬಂದಿರುತ್ತೆ. ಸೈಟ್ ವರ್ಡ್ಸ್ ಹೋಗಿರ್ತಾನೆ, ಲೆಟರ್ಸ್ ಕೊಟ್ಟಿರ್ತೀವಿ. ಸೊ ನಾವು ಕನ್ಸ್ಟ್ರಿಕ್ಟ್ ಮಾಡಲ್ಲ, ಇನ್ಮೇಲೆ ನೀವು ಸೌಂಡ್ ಅಲ್ಲೇ ಹೇಳಿ, ಇದೇ ತರ ಹೇಳಿ ಅಂತ ನಾವು ಹೇಳಲ್ಲ. ಸೊ ಈಗೆಲ್ಲ ಎಕ್ಸ್ಪೋಸ್ ಆಗಿದ್ದಾನಲ್ಲ, ನೀವು ತಗೊಳ್ಳಿ, ಏನಾದ್ರೂ ತಗೊಳ್ಳಿ, ಇವಾಗ ಮನೆಯಲ್ಲಿ ಸ್ವಲ್ಪ ರೆಡಿ ಮಾಡಿ ಅವ್ರಿಗೆ ಎಕ್ಸಾಮ್ಗೆ. ಸೊ ವಿ ವಿಲ್ ನೆವರ್ ಲೀವ್ ದ ಚೈಲ್ಡ್ ಇನ್. ಆಮೇಲೆ ನಾವು ಸ್ಕೂಲಲ್ಲಿ ಏನ್ ಮಾಡ್ತೀವಿ, ಒಂದು ಫೈನಲ್ ಇಯರ್ ಬಂದಾಗ, ಅಂದ್ರೆ ನೀವು ಕನ್ವೆನ್ಷನಲ್ UKG ಅಂತ ಕರಿತೀವಲ್ಲ, ಅದನ್ನ ನಾವು ಫೈನಲ್ ಇಯರ್ ಮಾಡಿಸಿ ಬಂದಾಗ ಒಂದು ಲಾಸ್ಟ್ 30 minutes ವಿ ವಿಲ್ ಎಕ್ಸ್ಪೋಸ್ ದೆಮ್. ಒಂದು 4-5 monthsಗೆ ವಿ ವಿಲ್ ಎಕ್ಸ್ಪೋಸ್ ದೆಮ್. ಸಪೋಸ್ ಯು ಗೋ ಟು grade 1, you will see a big classroom. There will be a blackboard, the green board ಇಟ್ಟಿರ್ತಾರಲ್ಲ ಇವಾಗ mainly board like this. You will have table and chair to sit with, copy something to write with, and we will prepare the chair for that. We have never left the child to go directly to a classroom of table and chairs. ಆ ತರ ಬಿಟ್ಟಿಲ್ಲ ನಾವು. And most of the Montessoris do follow this. They prepare the child for wherever they go. They will never leave their time. Okay. So do they strive for educational excellency?
ಆಟೋಮ್ಯಾಟಿಕ್ ಆಗಿ ವರ್ಕ್ ಅಲ್ಲಿ ಇಟ್ ಲೀಡ್ಸ್ ಟು ಎಕ್ಸಿಲೆನ್ಸ್. ಮಾಂಟೆಸರಿ ಮೆಟೀರಿಯಲ್ಸ್ ಹೆಂಗಿದೆ ಅಂದ್ರೆ, ದೋ ವಿ ಸ್ಟಾರ್ಟ್ ವಿತ್ ಕಾಂಕ್ರೀಟ್, ಅದೊಂದು ಫಿಯರ್ ಇದೆ. ಆಬ್ಸ್ಟ್ರಾಕ್ಟ್ ಬರ್ತಾನೋ ಇಲ್ವೋ, ಆಬ್ಸ್ಟ್ರಾಕ್ಟ್ ಬರ್ತಾನೋ ಇಲ್ವೋ, ಮಗು ಬರೀ ಕಾಂಕ್ರೀಟ್ ಹೇಳ್ಕೊಡ್ತಾ ಇದೀವಲ್ಲ. ದ ಮೆಟೀರಿಯಲ್ಸ್ ಆರ್ ಸೋ ವೆಲ್ ಪ್ರಿಪೇರ್ಡ್ ಅಗೇನ್ ಇಯರ್ ವೇರ್ ಇಟ್ ಲೀಡ್ಸ್ ಟು ಆಬ್ಸ್ಟ್ರಾಕ್ಟ್ ಲರ್ನಿಂಗ್ ಆಲ್ಸೋ. ಕೊನೆಯಲ್ಲಿ ಅರ್ಥಮೆಟಿಕಲ್ ಎಸ್ಪೆಷಲಿ ಯು ನೀಡ್ಸ್ ಟು ಡೂ ಆಬ್ಸ್ಟ್ರಾಕ್ಟ್ ಅಲ್ವಾ, ಅದೆಲ್ಲ ಬಂದ್ಬಿಡುತ್ತೆ. ಲ್ಯಾಂಗ್ವೇಜ್ ಅಂತ ಹೇಳಂಗೆ ಎಲ್ಲ ಪಂಟ್ರ ಆಗ್ಬಿಟ್ಟಿರ್ತಾರೆ. ಸೊ ಬಿಕಾಸ್ ದ ಮಾಂಟೆಸರಿ ಫಿಲಾಸಫಿ ಇಟ್ ಸೆಲ್ಫ್ ಲೀಡ್ಸ್ ಟು ಕ್ರಿಯೇಟಿವ್ ಥಿಂಕಿಂಗ್. ಅಂಡ್ ಇದ್ರಲ್ಲಿ ಏನಪ್ಪಾ ಅಂದ್ರೆ, ಫಿಸಿಕಲ್ ಎಕ್ಸ್ಪ್ಲೋರೇಷನ್, ಕಾಗ್ನೇಟಿವ್ ಮರ್ಜ್ ಬ್ಲೆಂಡ್ ಆಗಿ ಕಲಿತಾರೆ ಮಕ್ಕಳು. ದಟ್ ಈಸ್ ಒನ್ ಬ್ಯೂಟಿಫುಲ್ ಫಿಲಾಸಫಿ ಆಫ್ ಮಾಂಟೆಸರಿ. The cognitive skills, so it not only the skills development is not only focused to academic skills, social skills ಬೇಕಾ, life skills ಬೇಕಾ, everything. ಇದು ಎಕ್ಸಸೈಸ್ ಆಫ್ ಪ್ರಾಕ್ಟಿಕಲ್ ಲೈಫ್ ಅಂತ ಹೇಳಿದ್ನಲ್ಲ. ಬಟ್ಟೆ ಹೊಲಿಯೋದ್ರವರೆಗೂ ಕಳ್ಸಿರ್ತೀವಿ ನಾವು UKG ಲೆವೆಲ್ ಅಲ್ಲಿ. ಬಟನ್ ಹೊಲಿತಾರೆ ಮಕ್ಕಳು, ಕಸ ಗುಡಿಸಿ, ಮನೆ ಗುಡಿಸಿ, ಎವ್ರಿಥಿಂಗ್ ದೇ ವಿಲ್ ಲರ್ನ್. ಸೊ ಅಲ್ಲಿ ಕ್ರಿಯೇಟಿವ್ ಥಿಂಕಿಂಗು, ರೀಸನಲ್ ಸ್ಕಿಲ್ಸ್, ಲಾಜಿಕಲ್ ಅನಾಲಿಸಿಸ್, ಎವ್ರಿಥಿಂಗ್ ಇಸ್ ಒಂಥರ ಲರ್ನಿಂಗ್ ಮೆಥಡಾಲಜಿಲೇ ಬಂದ್ಬಿಟ್ಟಿರುತ್ತೆ. ಸೊ ದಿ ಡಿ ನಾಟ್ ಸ್ಟ್ರೈವ್ ಎಟ್ ಆಲ್. ಒಂಥರ ಅದ್ರಲ್ಲೂ ಎಸ್ಪೆಷಲಿ ಲೈಕ್ ವಿ ನೋ ಅಲ್ವಾ, ಕೆಲವು ಮಕ್ಕಳು ಹೌ ದೇ ಆರ್ ಅಂತ, ಫಾಸ್ಟ್ ಲರ್ನರ್ಸ್, ಸ್ಲೋ ಲರ್ನರ್ಸ್ ಇದ್ದೇ ಇರ್ತಲ್ಲ. ಅಂತವ್ರಾಗೆ ಸ್ಟ್ರೈವ್ ಮಾಡೋದೇ ಬೇರೆ ಅಕಾಡೆಮಿಕ್ ಎಕ್ಸಲೆನ್ಸ್ಗೆ. ಅವ್ರಿಗೆ ನೀಟಾಗಿ ವರ್ಕ್ ಮಾಡ್ಕೊಂತಾನೆ ಅಲ್ಲಲ್ಲೇ ಬಂದ್ಬಿಡುತ್ತೆ. ಈಗ ಸ್ವಲ್ಪ ಸ್ಲೋ ಇರೋರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗತ್ತಲ್ವಾ, ನಂಗೆ ಇದಿನ್ನ ಕಾನ್ಸೆಪ್ಟ್ ಸರಿಗ್ ಬಂದಿಲ್ಲ ಅಂತ, it has not committed to his memory ಅಂತ. So the child starts working all by himself or herself to attain perfection in that particular material. So they need not strive for excellence ಅಂತ. ಅದು ಇನ್ಬಾರ್ನ್ ತರಾನೇ ಇರುತ್ತೆ ಒಂಥರ. ಓಕೆ. ಸೊ ಇವಾಗ ನೀವು ಮೆನ್ಷನ್ ಮಾಡ್ಬೇಕಾದ್ರೆ ಇಟ್ಸ್ ಆಲ್ ಥ್ರೂ ಮೆಟೀರಿಯಲ್ಸ್. ಸೊ ನಾನ್ ಕೇಳಿರೋದು, ನಿಮ್ಮ ಮಾಂಟೆಸರಿ ಮೆಥಡ್ ಅಲ್ಲಿ ಟೆಕ್ಸ್ಟ್ ಬುಕ್ಸ್ ಇರಲ್ಲ ಅಂತ. ಸೊ ಹೌ ಡು ಯು ಕೇಟರ್ ದ ಚೈಲ್ಡ್ ರೈಟಿಂಗು? ಸೊ ಒಂದು ಸಬ್ಜೆಕ್ಟ್ ನ ಟಾಪಿಕ್ ನ ಹೇಳ್ಕೊಡ್ಬೇಕಾದ್ರೆ ಸೊ ಇದಿಲ್ಲದೆ ಹೇಗೆ ಮಾಡ್ತೀರಾ? ಓಕೆ, ಟೆಕ್ಸ್ಟ್ ಬುಕ್ಸ್ ಅದೇ ದೇ ಆರ್ ನಾಟ್ ಡಿಸೈನ್ಡ್ ಎಟ್ ಆಲ್ ಫಾರ್ ಮಾಂಟೆಸರಿ ಟಿಲ್ ನೌ. ರೈಟಿಂಗ್ ಬಂದಿದ್ದು ಏನಾಗುತ್ತೆ, ಐ ರಿಯಲಿ ಟೆಲ್ ಆಲ್ ದ ಪೇರೆಂಟ್ಸ್ ದ ಟಫೆಸ್ಟ್ ಆರ್ಟ್ ಇನ್ ಲೈಫ್ ಟು ಲರ್ನ್ ಇಸ್ ರೈಟಿಂಗ್, ವಿಚ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಓನ್ಲಿ. ಆಮೇಲೆ it doesn't come immediately. Vantara, the child has to prepare his motor development neatly to gain the art of writing, whether it is cursive or script. So Montessori ನಾವು cursive ಯಾಕೆ ಕೊಡ್ತೀವಿ ಅಂದ್ರೆ, the movements we give to the wrist, ಎಷ್ಟೊಂದು ಮೆಟೀರಿಯಲ್ಸ್ ಇದೆ. ಮಾಪಿಂಗ್ ಕೊಡ್ತೀವಿ ರೇಖಾ, ನಾವು ಹಿಂಗಿಂಗ್ ಕೊಡಲ್ಲ. ಮಾಪಿಂಗ್ ರೇಖಾ ಹಿಂಗ್ ಕೊಡ್ತೀವಿ, ಹಿಂಗ್ ಒರ್ಸ್ಕೊಂಡ್ ಬಾ ಪುಟ್ಟ ಅಂತ ಹೇಳ್ತೀವಿ. ಇದು ಆಮೇಲೆ ಒಂದು ನಾಯ್ಸ್ ಬಾಕ್ಸಸ್ ಅಂತ ಒಂದು ಮೆಟೀರಿಯಲ್ ಇದೆ, ಹೀಗೆ ಮಾಡ್ಬೇಕು. ಆಮೇಲೆ ಸೆನ್ಸೋರಿಯಲ್ ಅಲ್ಲಿ ಸಿಲಿಂಡರ್ ಬ್ಲಾಕ್ಸ್ ಅಂತ ಇನ್ನೊಂದಿದೆ, ಹೌ ಟು ಹೋಲ್ಡ್ ದ ಪೆನ್ಸಿಲ್ ಇನ್ ಫ್ಯೂಚರ್ ವಿತ್ ನೆಸೆಸರಿ ಅಂಡ್ ಸಫಿಶಿಯಂಟ್ ಫರ್ಮ್ನೆಸ್. ಅದರಲ್ಲಿ ಎಷ್ಟು ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಮೂರುವರೆ ವರ್ಷಕ್ಕೆ ತೂಕಲ್ಲ ನಾವು ರೈಟಿಂಗ್ಗೆ. ವಿ ವೇಟ್ ಇಲ್ 4 years, ಅರೌಂಡ್ 4 years. ಅಥವಾ ನಾವು ಸ್ಯಾಂಡ್ ಪೇಪರ್ ಲೆಟರ್ಸ್ ಅಂತ ಟ್ರೇಸ್ ಮಾಡಕ್ಕೆ ಮಗು ಒಂದೊಂದ್ಸಲ ಹಿ ಸ್ಟಾರ್ಟ್ಸ್ ಡೂಯಿಂಗ್ ಇನ್ ಏರ್. ಅವತ್ತು ನಮ್ಗೆಲ್ಲ ನಾವು ಕ್ಲೌಡ್ 9 ಅಲ್ಲಿ ಇರ್ತೀವಿ, ಲೈಕ್ ದ ಚೈಲ್ಡ್ ಹ್ಯಾಸ್ ಎಕ್ಸ್ಪ್ಲೋರ್ಡೆಡ್ ಇನ್ ಟು ರೈಟಿಂಗ್ ಅಂತ. So the moment the child starts writing, we give writing. ಇಲ್ಲಿ ಹೆಂಗಪ್ಪ ರೈಟಿಂಗ್ ಕೊಡ್ತೀವಿ ಅಂದ್ರೆ, ಸ್ಟಾರ್ಟಿಂಗ್ ವರ್ಡ್ ಲೆವೆಲ್ ಹೋಗುತ್ತೆ, ಆಮೇಲೆ ಸೆಂಟೆನ್ಸ್ ಲೆವೆಲ್ ಹೋಗುತ್ತೆ, ಆಮೇಲೆ ಡೆಫಿನೇಷನ್ ಲೆವೆಲ್ಸ್ ಹೋಗುತ್ತೆ. ಕಾರ್ಡ್ಸ್ ಇಟ್ಬಿಟ್ಟಿರ್ತೀವಿ ನಾವು. ಆಮೇಲೆ ಇವಾಗ ಅವನು ಕಾರ್ಡ್ಸ್ ಇಟ್ಟಾಗ ಆಮೇಲೆ ಗ್ರೂಪ್ ಆಕ್ಟಿವಿಟೀಸ್ ಅಲ್ಲಿ ವಿ ವಿಲ್ ಹ್ಯಾವ್ ಲಾಟ್ಸ್ ಆಫ್ conversation skills happening in the child. So every day we will have group activity in Montessori, because presentation, as I told, is one-to-one presentation. ಸೊ ಕಮ್ಯುನಿಕೇಶನ್ ಸ್ಕಿಲ್ಸೇ ಇರಲ್ಲ ಮಕ್ಕಳಿಗೆ ಅಲ್ವಾ, ಒಂದೇ ಇರೋದ್ರಿಂದ. ಸೊ ಎವ್ರಿ ಟೈಮ್ ವಿ ಹ್ಯಾವ್ ದಿಸ್ ಗ್ರೂಪ್ ಆಕ್ಟಿವಿಟಿ ವಿಲ್ ಗೋ ಅಕಾರ್ಡಿಂಗ್ ಟು ದ ಏಜ್. ಅಂದ್ರೆ ಸೆಕೆಂಡ್ ಇಯರ್, ಯಾಕಂದ್ರೆ ನಾನು ಇವಾಗ ಫೈನಲ್ ಇಯರ್ಸ್ ಅವ್ರಿಗೆ ವರ್ಟಿಬ್ರೇಟ್ಸ್ ಹೇಳ್ಕೊಡ್ತಾ ಇದ್ದೀನಿ. 2.5 years ಕರ್ಕೊಳಕ್ಕಾಗಲ್ಲ. ಸೊ ಗ್ರೂಪ್ ಆಕ್ಟಿವಿಟಿ ಮಾತ್ರ ಏಜ್ ರಿಲೇಟೆಡ್ ಆಗಿ ತಗೋತೀವಿ. ಅವಾಗ ತಗೊಂಡಾಗ ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಅವ್ನು ಬರೆಯೋದ್ ಕಲ್ತಿರ್ತಾನೆ, ಫೊನೆಟಿಕ್ ವರ್ಡ್ ಕಲ್ತಿರ್ತಾನೆ, ಸೈಟ್ ವರ್ಡ್ಸ್ ಕಲ್ತಿರ್ತಾನೆ, ಎಲ್ಲ ಬರುತ್ತೆ. ಸ್ಪೋಕನ್ ಲ್ಯಾಂಗ್ವೇಜ್ ಕಲ್ತಿರ್ತಾನೆ. ಸ್ಲೋಲಿ ಯು ವುಡ್ ಹ್ಯಾವ್ ಬೀನ್ ಎಕ್ಸ್ಪೋರ್ಟೆಡ್ ಇನ್ ಟು ರೀಡಿಂಗ್ ಆಲ್ಸೋ. ಅವಾಗ ಅವ್ನು ಬರೆಯೋಕ್ ಶುರು ಮಾಡ್ತಾನೆ, ಪ್ಯಾರಾಗ್ರಾಫೇ ಬರೆಯೋಕ್ ಶುರು ಮಾಡ್ತಾನೆ. ನೀವು ಟೆಕ್ಸ್ಟ್ ಬುಕ್ ಕೊಟ್ಬಿಟ್ರೆ ವಾಟ್ ವಿಲ್ ಹ್ಯಾಪನ್, ಲೈಕ್ ದಟ್ ವಿಲ್ ಬಿ ಲಿಮಿಟೆಡ್. ಇಷ್ಟು ಇನ್ಫಾರ್ಮೇಶನ್ ಇತ್ತು, ಮುಗೀತು. ಬಟ್ ನಾವು ಅದರ್ ಲೈಬ್ರರಿ ಕಾರ್ನರ್ ಅಂತ, ಇಟ್ ಈಸ್ ಅ ಮ್ಯಾಂಡೇಟರಿ ಇನ್ ಎವ್ರಿ ಮಾಂಟೆಸರಿ ಎನ್ವೈರನ್ಮೆಂಟ್. ಇಟ್ ಈಸ್ ಅ ಮ್ಯಾಂಡೇಟರಿ. ಹಿ ಹ್ಯಾಸ್ ಟು
ಗೋ ಟು ದ ಲೈಬ್ರರಿ ಕಾರ್ನರ್, ಅಲ್ಲಿ ಬುಕ್ಸ್ ಬಿಟ್ಟಿರ್ತೀವಿ, ಅವ್ನು ಓದಿದ್ದನ್ನೆಲ್ಲ ರೆಫರ್ ಮಾಡ್ಬೋದು, ಆ ತರ ಬುಕ್ಸ್ ಇಟ್ಟಿರ್ತೀವಿ. ಅಂಡ್ ವಿ ಆಲ್ಸೋ ಹೆಲ್ಪ್ ಹಿಮ್ ಹೌ ಟು ಚೆಕ್ ಇನ್ ದ ಲೈಬ್ರರಿ, ಹೌ ಟು ಟರ್ನ್ ದ ಪೇಜ್, ಒಂದೊಂದು ಪ್ರೆಸೆಂಟೇಶನ್ ಕೊಡ್ತೀವಿ ಅವನಿಗೆ. ಸೊ ಈ ಎಕ್ಸ್ಪ್ಲೋರ್ಸ್ ಮೋರ್. ಟೆಕ್ಸ್ಟ್ ಬುಕ್ ಅಲ್ಲಿ ಲಿಮಿಟೆಡ್ ನಾಲೆಜ್ ಹೈಲೈಟ್ ಮಾಡ್ಬಿಟ್ಟಿರ್ತಾರೆ, ಇಟಾಲಿಸೈಸ್ ಮಾಡ್ಬಿಟ್ಟಿರ್ತಾರೆ. ಓ ಇದೇ ಇಷ್ಟೇ ಕಲ್ತ್ರೆ ಸಾಕು, your knowledge is restricted, information is restricted, which will never happen. ಆಮೇಲೆ everybody in the school same pace, same rate. ಟೆಕ್ಸ್ಟ್ ಬುಕ್ ಆದ್ರೆ ಇದು ಇಲ್ಲಿ ಓದ್ತಾ ಇದ್ರೆ ಇವನು ಲಯನ್ ಮೇಲೆ ಏನೋ ಬರ್ದಿರುತ್ತೆ, ಲಯನ್ ಮೇಲೆ ಬುಕ್ ಇರುತ್ತೆ, ಹೋಗಿ ತಗೊಂಡು ಓದ್ಬಿಟ್ಟು, ಆಂಟಿ ಐ ಕ್ಯಾನ್ ರೈಟ್ 10 more sentences on lion, can I write ಆಂಟಿ, shall I ಅಂತಾರೆ. Yes, go ahead ಅಂತ ಅಂತೀವಿ. That's the beauty of Montessori. They get the opportunity to refer books. You Google it ಅಷ್ಟೇ ಅಲ್ವಾ, you hit the button, you get the answer. But when you check the live, ಹಿಂದೆ ಮುಂದೆ ಏನಿದೆ ಅಂತ ನೋಡ್ತೀವಲ್ವಾ ರೇಖಾ, that is one beauty of handing over a book to the child. ವೆರಿ ಟ್ರೂ ಮ್ಯಾಮ್, ವೆರಿ ಟ್ರೂ. ಸೊ ಲ್ಯಾಂಗ್ವೇಜ್ ಬಗ್ಗೆ ನೀವು ಮೆನ್ಷನ್ ಮಾಡಿದ್ರಿ. ಸೊ ಹೌ ಸಪೋರ್ಟ್ ಇಸ್ ದಿಸ್ ಮಾಂಟೆಸರಿ ಆಫ್ ರೀಜನಲ್ ಲ್ಯಾಂಗ್ವೇಜಸ್ಗೆ ಹೆಂಗೆ ಸಪೋರ್ಟಿವ್ ಆಗಿದೆ? ಅದಂತೂ ನೀವು ಕೇಳಲೇಬೇಡಿ. ಸೀಯಿಂಗ್ ಇಸ್ ಬಿಲೀವಿಂಗ್. ನೀವು ಬಂದು ನಮ್ಮ ಹತ್ರ ಕನ್ನಡ ಮತ್ತೆ ಹಿಂದಿ ಮೆಟೀರಿಯಲ್ಸ್ ಇದೆ, ನೋಡ್ಬಿಟ್ರೆ ಸುಸ್ತಾಗ್ಬಿಡ್ತೀರಾ. ನಾವು ನಮ್ಗೆ ಇಷ್ಟ ದಿನ ಕನ್ನಡ ಕಲ್ಸ್ಕೊಟ್ಟಿರೋದು ನಾವು ಹಿಂಗೆ ತಲೆ ಕೊಟ್ಟೆ ಕಲ್ತಿರೋದಲ್ವಾ, ಬಟ್ ಅದಕ್ಕೆ ಆ ಸ್ವರ ಸೇರಿರೋದಕ್ ತಾನೇ ಅದಕ್ಕ ಆಗಿರೋದು. ಅದೇ ಹಿಂಗಿರ್ಬೇಕು, ಸಂಪೂರ್ಣ ಅಕ್ಷರ ಅಲ್ಲ, ವ್ಯಂಜನಕ್ಕೆ ಗುಣಿತಾಕ್ಷರ ಆ ಸೇರಿದ್ರೆ ಅದು ತಲೆ ಕಟ್ಟೆ ಆಗುತ್ತೆ. ನಮ್ ಮಾಂಟೆಸರಿ ನೋಡ್ ಬನ್ನಿ, ಕ ಬಂದು ಹೀಗಿದೆ, ಇಟ್ ಇಸ್ ನಾಟ್ ಸಂಪೂರ್ಣ ಹಿಂಗಿಲ್ಲ, ಅದಕ್ಕ ಆ ಸೇರ್ಸಿದ್ರೆ ಅಷ್ಟೇ ತಲೆ ಕಟ್ಕೊಡೋದು. ಆ ತರ ಇದೆ ಮೆಟೀರಿಯಲ್ಸ್, ಸೂಪರ್ ಮೆಟೀರಿಯಲ್ಸ್. ಆ ಗುಣಿತಾಕ್ಷರ ಅದು ಹೆಂಗ್ ಕಲಿಸ್ತೀವಿ ಅಂದ್ರೆ ಕ ಅ ಲ ಎ, ಕ ಅ ಲ ಎ, ಕಲೆ, ಹಂಗ ಓದ್ತಾರೆ ಮಕ್ಕಳು. ಸ್ಟಾರ್ಟಿಂಗ್ ಬರೀಬಿಡ್ತಾರೆ, ಆಮೇಲೆ ಸ್ಲೋ ಆಗಿ ಅವ್ರಿಗೆ ನಾವ್ ಹೇಳ್ಕೊಡ್ತೀವಿ ಗುಣಿತಾಕ್ಷರ. ಈ ಆನ ತೆಗೆದ್ಬಿಡು, ಅಂದ್ರೆ ಮೂವಬಲ್, ಅಂದ್ರೆ ಏನಂತೀವಿ ಅದಪ್ಪ, ಚರಾಕ್ಷರ ಅಂತ ಹೇಳ್ತೀವಿ, ಅಂದ್ರೆ ಮೂವಬಲ್ ಆಲ್ಫಾಬೆಟ್ಸ್ ಅಂತ ಕರಿತೀವಿ. ಆ ತರ ಇದೆ ಇಂಗ್ಲಿಷ್, ಕನ್ನಡ, ಹಿಂದಿ ಎಲ್ಲಾದ್ರಲ್ಲೂ ಇದೆ. ಸೊ ಅವನು ಕ ಇಟ್ಬಿಟ್ಟು ಆದ ತೆಗೆದ್ಬಿಟ್ಟು ಆ ತಲೆ ಕಟ್ಟಿಡ್ತಾನೆ, ಲಗೆ ಏತ್ವ ಇಡ್ತಾನೆ, ಹಾಗೆ ಗುಣಿತಾಕ್ಷರ ಇಟ್ಟಿ ಸೂಪರ್ ಕಲಿಕೆ. ಕನ್ನಡ ಲ್ಯಾಂಗ್ವೇಜ್ ಅಂತೂ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಸ್, ರೀಜನಲ್ ಲ್ಯಾಂಗ್ವೇಜ್. ಅಂಡ್ ಎವ್ರಿ ಮಾಂಟೆಸರಿ ಹೌಸ್ has both Kannada and Hindi language complete, including the charts for Gunitakshara in Kannada and Matra in Hindi. Superb materials. ಓಕೆ, ನೈಸ್. ನಾನು ಟೆಕ್ಸ್ಟ್ ಬುಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೆ ಪೇರೆಂಟ್ಸ್ಗೆ, ಇವತ್ತಿನ ಪೇರೆಂಟ್ಸ್ಗೆ ಒಂದು ಹೋಮ್ ವರ್ಕ್ ಅಂತ ಮನೆಗೆ ಬಂದ್ಬಿಟ್ರೆ, ಒಂದು ಟೆಕ್ಸ್ಟ್ ಬುಕ್ ಅಂತ ಮಕ್ಕಳಿಗೆ ಪ್ರಿಸ್ಕ್ರೈಬ್ ಮಾಡ್ಬಿಟ್ರೆ ಅದು ಒಂದು ರೈಟ್ ಫಾರ್ಮ್ ಆಫ್ ಎಜುಕೇಶನ್ ಅನ್ನೋದು ಒಂದು ತಲೆನಲ್ಲಿದೆ. ಸೊ ಮಾಂಟೆಸರಿನಲ್ಲಿ ಹೋಮ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಂತ ಕೇಳಿದೀನಿ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ? ಮಾಂಟೆಸರಿ ಅದೇ ಟೆಕ್ಸ್ಟ್ ಬುಕ್ ಇಲ್ಲ, ಹೋಮ್ ಟಾಸ್ಕ್ ಹಿಚಸ್ ಅಂತ ಅಂತೀವಿ ನಾವು. ಹೋಮ್ ಟಾಸ್ಕ್ ಆಕ್ಚುಲಿ ಕೊಡಂಗಿಲ್ಲ. ಇಲ್ಲಿ ಏನಾಗಿದೆ, 2 ಗ್ರೂಪ್ ಇದೆ ನಮ್ಗೆ. ನೋ ಹೋಮ್ ಟಾಸ್ಕ್ ಪೇರೆಂಟ್ಸ್, ಎಸ್ ಹೋಮ್ ಟಾಸ್ಕ್ ಪೇರೆಂಟ್ಸ್. ಇವ್ರಿಬ್ರು ಮಧ್ಯ ಬ್ಯಾಲೆನ್ಸ್ ಮಾಡೋದು ನಮ್ಗೆ ಕಷ್ಟ ಆಗ್ತಿದೆ. ಅದಕ್ಕೆ ನಾನು ಫ್ರಾಂಕ್ಲಿ ಸ್ಪೀಕಿಂಗ್ ಐ ವಿಲ್ ಟೆಲ್ ಯು ದ ಟ್ರೂತ್, ಪೇರೆಂಟ್ಸ್ಗೆ ಹೇಳ್ಬಿಟ್ಟಿದ್ದೀನಿ, ಮ್ಯಾಥ್ ಮಾತ್ರ ಎವ್ರಿ ಡೇ ಕಳಿಸ್ತೀವಿ, half an hour ಮಾಡಿ. ಆಮೇಲೆ ಬ್ಯಾಗ್ಸ್ ನಾನು ಅವಾಯ್ಡ್ ಮಾಡ್ತೀನಿ, ಸ್ಕೂಲ್ಸ್ ಕಳಿಸ್ತೀನಿ. ದಿನಕ್ಕೆ ಒಂದು ಟೆಕ್ಸ್ಟ್ ಬುಕ್ ಕಳಿಸ್ತೀನಿ, ನಿಮ್ಗೆ ಏನ್ ಇಷ್ಟ ಇದೆಯೋ ಓದಿಸಿ, ಒಂದೊಂದು ದಿನ ಯು ಟೇಕ್ ದ ಕಾಲ್ ಅಂತ. ಆಮೇಲೆ ನಾನು ಏನ್ ಹೇಳೋದು ಅಂದ್ರೆ, ನಮ್ಮ ಟೀಚರ್ಸ್ಗೂ ನಾನು ಏನ್ ಹೇಳೋದು ಅಂದ್ರೆ, ಮಕ್ಳದ್ದು ಓದೋದನ್ನ ಡೈರಿನಲ್ಲೋ ಜರ್ನಲ್ ಬುಕ್ ಅಲ್ಲೋ ದೇ ಹ್ಯಾವ್ ಟು ರೈಟ್ ಅಂಡ್ ಲೆಟ್ ದೆಮ್ ಟೇಕ್ ಇಟ್ ಹೋಮ್. ಲೈಕ್ ಫಾರ್ ಎಕ್ಸಾಂಪಲ್, ಇವತ್ತು ವಾಟರ್ ಸೈಕಲ್ ಕಳ್ಸಿದ್ದೀನಲ್ಲ, ಇದ್ರಲ್ಲಿ ಸ್ವಲ್ಪ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಬೇಕಾಗತ್ತೆ ರೇಖಾ. ಹೋಮ್ ಟಾಸ್ಕ್ ಬೇಡ ಅನ್ನೋದಕ್ಕೆ ತುಂಬಾನೇ ಸ್ಟ್ರಗ್ಲಿಂಗ್ ಇದು ಫೇಸ್. ಪೇರೆಂಟ್ಸ್ ಒಪ್ಕೊಳ್ಳೋಕೆ ಹೋಮ್ ಟಾಸ್ಕ್ ಬೇಡ ಅನ್ನೋದಕ್ಕೆ ಅಷ್ಟು ಸುಲಭ ಇಲ್ಲ ರೇಖಾ, ತುಂಬಾ ಕಷ್ಟ ಇದೆ ಕನ್ವಿನ್ಸ್ ಮಾಡಕ್ಕೆ. ಸೊ ನಾನು ಏನ್ ಹೇಳೋದಂದ್ರೆ, ವಾಟರ್ ಸೈಕಲ್ ಬಗ್ಗೆ ಡಿಸ್ಕಸ್ ಮಾಡಿ, ಮನೆಗೆ ಹೋದ ತಕ್ಷಣ ಫೋಟೋಸಿಂಥಸಿಸ್ ಬಗ್ಗೆ, ಆಮೇಲೆ ಅಥವಾ ಇವಾಗ ಈ ಪ್ರೀ ಪ್ರೈಮರಿ ಮಾಂಟೆಸರಿ ತಗೊಳ್ಳಿ ನೀವು, ಲಾಂಡ್ರಿ ಕೊಡೋದು ಮಕ್ಕಳಿಗೆ, ಫೋಲ್ಡಿಂಗ್, ಟೇಬಲ್ ಸೆಟ್ ಮಾಡೋದು, ಈ ತರದ ಸಣ್ಣ ಸಣ್ಣ ವಾಟ್ ವಿ ಕಾಲ್ ಇಟ್ ಆಸ್ ಎಕ್ಸರ್ಸೈಸ್ ಆಫ್ ಪ್ರಾಕ್ಟಿಕಲ್ ಲೈಫ್ ಅನ್ನಲ್ಲ, ಅದ್ರೆಲ್ಲ ಕೊಟ್ಬಿಟ್ರೆ ಬಿಲೋ 6 years ಮ್ಯಾಥ್, ಲಿಟ್ರಸಿ ಸ್ಕಿಲ್ಸ್, ನ್ಯೂಮರಿಸಿ ಸ್ಕಿಲ್ಸ್ ಎಲ್ಲ ಬಂದ್ಬಿಡುತ್ತೆ. ಅಂದ್ರೆ ಅಳವಡಿಸ್ಕೋಬೇಕಷ್ಟೇ ಪೇರೆಂಟ್, ಅದು ಅವ್ರ ಕೈಯಲ್ಲೇ ಇದೆ. ಸೊ ನಮ್ ಪ್ರಕಾರ ಇಲ್ಲಿ ಕೊಡಬಾರ್ದು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್. ಆದ್ರೆ ತುಂಬಾ ಹಿಂಸೆ ಮಾಡಿ ಕೇಳ್ತಾರಲ್ಲ,
ಅಪ್ ಟು 6 years ಅಂತೂ ನಾವು ಕೊಡಲ್ಲ, ವಿ ಅವಾಯ್ಡ್. ವರ್ಕ್ ಶೀಟ್ಸ್ ತರ ಬೇಕಾದ್ರೆ ಕಳಿಸ್ತೀವಿ ಮನೆಗೆ. ಎಲಿಮೆಂಟ್ರಿ ಮಾಂಟೆಸರಿ ಬಂದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ವಿ ವಿಲ್ ಹ್ಯಾವ್ ಅ ಡಿಸ್ಕಷನ್ ವಿತ್ ದ ಪೇರೆಂಟ್. ಅಳತೆ ಮಾಡಿ ತೂಗಿ ಅವ್ರ ಸ್ವಲ್ಪ ಕೊಡ್ತೀವಿ. ಹಂಗು ಕೆಲವರು ಇನ್ನೂ ಜಾಸ್ತಿ ಕೊಡಿ ಆಂಟಿ. ದೇರ್ ಆರ್ ಲೈಕ್ ಇದು ಮಾತ್ರ ಇನ್ನ ತಹಬದಿಗೆ ಬಂದಿಲ್ಲ ಇಂಡಿಯಾನಲ್ಲಿ ಎಸ್ಪೆಷಲಿ, ಬಿಕಾಸ್ ಮೆನಿ ಆಫ್ ದ ಪೇರೆಂಟ್ಸ್ ಅಂಡ್ ಬಿಕಾಸ್ ವೈ ಐ ಟೆಲ್ ಯು ಆಂಟಿ, ಒಂಚೂರು ಟಿವಿಯಿಂದ ಆಚೆ ತರ್ತೀವಿ ಆಂಟಿ, ನೀವು ಹೋಮ್ ಕ್ಲಾಸ್ ಕೊಡದೇ ಇದ್ರೆ ಟಿವಿ ಮುಂದೆ ಕುತ್ಕೊಂಡ್ಬಿಡ್ತಾರೆ, ಅರ್ಥ ಮಾಡ್ಕೊಳ್ಳಿ ಆಂಟಿ, ಕೈ ಮುಗಿತೀವಿ ಆಂಟಿ, ಆ ತರ ಎಲ್ಲ ಪ್ಲೀಡ್ ಮಾಡ್ತಾರೆ. ಆಟ ಆಡ್ಕೊಂಡ್ ಬಂದ್ಮೇಲೆ ಮತ್ತೇನ್ ಆಂಟಿ ಅವ್ರಿಗೆ ಕೆಲ್ಸನೇ ಇಲ್ಲ ಅಂದ್ರೆ ಆಮೇಲೆ ಹೋಮ್ ವರ್ಕಿಂಗ್ ಪೇರೆಂಟ್ಸ್ ಅವ್ರಿಗೂ ಅಡಿಗೆ ನಾಳೆ ರೆಡಿ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ನಾನು ಪೂರ್ತಿ ಟೈಮ್ ಸ್ಪೆಂಡ್, ಇವಾಗಂತೂ ಸಾಫ್ಟ್ ವೇರ್ ಬಂದ್ಬಿಟ್ಟಿರೋದ್ರಿಂದ ಪೇರೆಂಟ್ಸ್ ಅಪ್ಪ ಬರೋದು ಲೇಟ್ ಆಗ್ತಾ ಇದೆ. ಚಿಲ್ಡ್ರನ್ ಆರ್ ಲೆಫ್ಟ್ ಅಲೋನ್ ಆಂಟಿ, ಹೌ ಟು ಎಂಗೇಜ್ ದೇಮ್ ಆಂಟಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಏನಾದ್ರು ಕೊಡಿ. ಅದನ್ನ ನಾನ್ ಹೇಳೋದು, ಆಲ್ ಆಫ್ ಅಸ್ ಶುಡ್ ಜಾಯಿನ್ ಹ್ಯಾಂಡ್ಸ್ ಅಂಡ್ ಡಿಸೈನ್ ಅ ಪ್ಯಾಟರ್ನ್ ಆಫ್ ಹೋಮ್ ಟಾಸ್ಕ್ where that should not be a burden to the child. Again at home, like how we are trying to do a pleasurable journey in the school, not a pressurized education, same way we have to bring some home task concepts at the level of home. ಅನ್ನೋ ನಂಗೆ ತುಂಬಾ ಒಂದು ಆಸೆ ಉಟ್ಕೊಂಡಿದೆ ರೇಖಾ. ಅದೊಂದು ಪೇರೆಂಟ್ಸ್ ಜೊತೆ ಕೂತ್ಕೊಂಡೇ ಮಾಡ್ಬೇಕು. ಬಟ್ ಅಲ್ಲಿ ಅಗೇನ್ ಏನಾಗುತ್ತೆ, ಸ್ಲೋ ಲರ್ನರ್ಸ್ಗೆಲ್ಲ ಪೇರೆಂಟ್ಸ್ ಸ್ವಲ್ಪ ಕೊಡಿ ಆಂಟಿ ಅಂದಾಗ ಮತ್ತಲ್ಲಿ ಸಿಕ್ಕಾಕೋದು, ಹೋಮ್ ಟಾಸ್ಕ್ ಕೊಡ್ಬೇಕಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ಸೂಕ್ಷ್ಮವಾದ ವಿಷಯ, ಮತ್ತೆ ಒಂಥರ ಲಿವ್ ಇಟ್ ಟು ದ ಚಾಯ್ಸ್ ಆಫ್ ದ ಪೇರೆಂಟ್ಸ್ ಅನ್ನೋ ತರ ಆಗುತ್ತಿದೆ, ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ. ಓಕೆ, ಸೊ ಇವಾಗ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಪ್ರಾಪರ್ ಮಾಂಟೆಸರಿ ನಲ್ಲಿ ಇದು ಹೋಮ್ ವರ್ಕ್, ಹೋಮ್ ಟಾಸ್ಕ್ ಕಾನ್ಸೆಪ್ಟ್ ಇಲ್ಲ ಅಂತ. ಸೊ ಇಂಡಿಯಾದಲ್ಲಿ ಅಥೆಂಟಿಕ್ ಮಾಂಟೆಸರಿ ಎಜುಕೇಶನ್ ಇದೆಯಾ? 200%. ಅದ್ ಹೇಳ್ಬಿಟ್ನಲ್ಲ, ಅಪ್ ಟು 12 years ಅಂತೂ ಎಲ್ಲಾ ಕಡೆ ಇದೆ. ಪ್ರೀ ಪ್ರೈಮರಿ ಮಾಂಟೆಸರಿ, ಎಲಿಮೆಂಟರಿ ಮಾಂಟೆಸರಿ, ದಟ್ ಈಸ್ ಅಪ್ ಟು grade 6. ಆಯ್ತಾ? 7 ಇಂದ ನಾನು ಹೇಳಿದಲ್ಲಿ ಹೈದರಾಬಾದ್ ಅಲ್ಲಿ ಅರ್ಟ್ ಕಿಂಡರ್ಸ್ ಶುರು ಮಾಡಿದ್ದಾರೆ, ಟ್ರೈನಿಂಗ್ ನಡೀತಾ ಇದೆ ಇವಾಗ. ಸೊ ಇಲ್ಲಿ ಇನ್ನ ಅಡಲ್ಟ್ಸ್ ಇಲ್ಲಿ ಇಲ್ಲ. ಈಗ ಎಲಿಮೆಂಟರಿ ಮಾಂಟೆಸರಿಗೂ ನಾನು ಶುರು ಮಾಡಿದಾಗ ನಂಗೆ ಎಲಿಮೆಂಟರಿ ಮಾಂಟೆಸರಿ ಅಡಲ್ಟ್ಸೇ ಸಿಕ್ಲಿಲ್ಲ. ಸೊ ನಾನು ಸ್ಕೂಲ್ ಶುರು ಮಾಡೋದು ಹಾರ್ಡ್ ಕೋರ್ ಮಾಂಟೆಸರಿಯನ್. I had taken the philosophy into my classroom. ಸೊ ಕಾರ್ಡ್ ಎಲ್ಲ ಕೊಟ್ಟು, ಟಾಸ್ಕ್ ಕಾರ್ಡ್ಸ್ ಕೊಟ್ಟು ವರ್ಕ್ ಮಾಡಿಸ್ತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಅಸೆಂಡಿಂಗ್ ಆರ್ಡರ್ ಗೊತ್ತ ಮ್ಯಾಥ್ ಅಲ್ಲಿ. ಸೊ ನೀವು ಬೋರ್ಡ್ ಮೇಲೆ ಹಾಕ್ಬಿಟ್ರೆ ಒಬ್ಬೊಬ್ರು ನೋಡ್ಕೊಂಡು ಕಲ್ತ್ ಬಿಡ್ತಾರೆ. ಎಷ್ಟ್ ಜನ ಕಲ್ತಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಟೀಚರ್ ಟೆಸ್ಟ್ ಕೊಟ್ಟಾಗ ಗೊತ್ತಾಗೋದು, ಇವ್ನಿಗೆ ಗೊತ್ತಾಗಲ್ಲ. ಸೊ ನಾನೇನ್ ಮಾಡಿದ್ದೆ, ಅದಕ್ಕೆ 40 ಜನ ಇದ್ರೆ ಒಂದ್ ಕ್ಲಾಸ್ ಅಲ್ಲಿ 40 ಡಿಫ್ರೆಂಟ್ ಅಸೆಂಡಿಂಗ್ ಆರ್ಡರ್ಸ್ ಸೆಟ್ ರೆಡಿ ಮಾಡಿ ಇಟ್ಬಿಟ್ಟಿದೆ. ಒಬ್ಬೊಬ್ರು ತಗೊಳ್ಳಿ, ಯಾರ್ದು ನೋಡ್ಬಾರ್ದು. ಅದು ಖುಷಿ ನೋಡ್ಬೇಕು ಆ ಮಕ್ಳನ್ನ. ನನ್ನ ಇಷ್ಟಲ್ಲಿ ಇತ್ತು ಅವಾಗ. ಆದ್ರೂ ನಾನು ಅದನ್ನ ಡೈಲ್ಯೂಟ್ ಮಾಡಿದ್ದೆ ನೋಡಿ. ಹೆಂಗ್ ಮಾಡಿದ್ದೆ ಅಂದ್ರೆ, ಎಷ್ಟು ಖುಷಿಯಾಗಿ ಯು ಫಿನಿಶ್ಡ್ ಯುವರ್, ಯು ಗಿವ್ ಯರ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡು 40 ಸೆಟ್ ಮಾಡೋವರೆಗೂ ಮಕ್ಳು ಎದ್ದೇಳಿಲ್ಲ. ಅಂದ್ರೆ ನಂಗೆ ಅವಾಗ 40 ಜನ ಇರ್ಲಿಲ್ಲ, ಸ್ಟಾರ್ಟಿಂಗ್ ಸೇರಿದಾಗ ಒಂದ್ 20 ಜನ ಇದ್ರು. ಆ 20 ಮಕ್ಳು ಎಲ್ಲ 20 ಕಾರ್ಡ್ಸ್ ಇಟ್ಟು ಮಾಡಿದ್ರು ರೇಖಾ. ದಟ್ ಈಸ್ ದ ಝೀಲ್ ಆಫ್ ದಿಯರ್ ಲರ್ನಿಂಗ್. ಸೊ ಒಂಥರ ತುಂಬಾ ಚೆನ್ನಾಗ್ ಆಗ್ತಾ ಇತ್ತು. ಅದು ಪ್ರಾಬ್ಲಮೇ ಆಗ್ಲಿಲ್ಲ ನನಗೆ. ಸೊ ಹೋಮ್ ಟಾಸ್ಕ್ ಕಷ್ಟ ಸ್ವಲ್ಪ ಮಕ್ಳಿಗೆ, ನೋಡ್ಬೇಕು ಏನ್ ಮಾಡೋದು. ಅಯ್ಯೋ ಸಾರಿ, ನೀವ್ ಇದ್ ಕೇಳ್ತಾ ಇದ್ರಿಯಲ್ಲ, ನಾನ್ ಮರ್ತು ಬಿಟ್ಟೆ. ಡೆಫಿನೆಟ್ಲಿ ಇದೆ. ಇದೊಂದು ಎಲಿಮೆಂಟರಿ ಮಾಂಟೆಸರಿ ಅಂತೂ ಇವಾಗ ಬೂಮ್ ಆಗಿದೆ, ಟೋಟಲಿ ಬೂಮ್ಡ್ ಇನ್ ಬ್ಯಾಂಗ್ಳೂರ್. ಅರ್ಟ್ ಕಿಂಡರ್ ಒಂದ್ ಬಂದ್ರೆ ನೆಕ್ಸ್ಟ್ ಅಪ್ ಟಿಲ್ 10th ಬಂದಾಯ್ತು. Okay, so how do you prepare your children for the exams, ma'am? ಈಗ Montessori ಇಂದ ಶಿಫ್ಟ್ ಆಗಿ, so they take board exams ಅಂತಂದ್ರೆ, so the transition ಅನ್ನ ಹೆಂಗೆ ಪ್ರಿಪೇರ್ ಮಾಡ್ತೀರಾ? That is really a good question. That has to be taken care of by every Montessori institutions. So maybe different schools take different way of how to get the child weaned off from the Montessori. ನನ್ನ ಸ್ಕೂಲಲ್ಲಿ ನಾನು ಏನ್ ಮಾಡಿದೀನಿ ಅಂದ್ರೆ ಅಸೆಸ್ಮೆಂಟ್ ವರ್ಕ್ ಶೀಟ್ಸ್ ಅಂತ ಮಾಡಿದ್ದೀನಿ. ಅಸೆಸ್ಮೆಂಟ್ ವರ್ಕ್ ಶೀಟ್ಸ್ ಅಂತ ಅವಾಗ ನಾನು ಹೇಳ್ತೀನಿ, ಲೈಕ್ ಎವ್ರಿ ಡೇ ಯು ಹ್ಯಾವ್ ಬಿನ್ ಡೂಯಿಂಗ್, ವರ್ಕಿಂಗ್ ವಿತ್ ಮೆಟೀರಿಯಲ್ಸ್, ಟೇಕಿಂಗ್ ಡೌನ್ ನೋಟ್ಸ್, ಆಲ್ ದೀಸ್ ಯು ಹ್ಯಾವ್ ಬಿನ್ ಡೂಯಿಂಗ್, ಬಟ್ ಟುಡೇ ಲೆಟ್ ಅಸ್ ಚೆಕ್ ಔಟ್ ಅನದರ್ ವೇ ಆಫ್ ಲರ್ನಿಂಗ್. ಒಂದು ವರ್ಕ್ ಶೀಟ್ ಮಾಡಿದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಶಾಲ್ ವಿ ವರ್ಕ್ ಸಿಟ್ ಅಂಡ್ ವರ್ಕ್ ಸೈಲೆಂಟ್ಲಿ ವಿತ್ ದೀಸ್ ಅಂತ, ಬಿಕಾಸ್ ವಿ ಆಲ್ಸೋ ನೀಡ್ ಟು ಅಸೆಸ್ ದೆಮ್ ಅಲ್ವಾ? ವಿ ರೈಟಿಂಗು, ರೀಡಿಂಗು ಎಲ್ಲ ಅಸೆಸ್ ಮಾಡಿರ್ತೀವಿ, ಬಟ್ ಅವನಾಗವನೇ ಇಂಡಿಪೆಂಡೆಂಟ್ ಆಗಿ ಕಾಂಪ್ರಹೆಂಡಿಂಗ್ ಸ್ಕಿಲ್ಸ್, ಎಸ್ಪೆಷಲಿ ಮ್ಯಾಥ್ ಅಲ್ಲಿ ಕ್ಯಾನ್ ಹಿ ಅಪ್ಲೈ ದಟ್ ಅನ್ನೋದು ನೋಡ್ಬೇಕಲ್ವಾ? ಸೊ ಅಸೆಸ್ಮೆಂಟ್ ಶೀಟ್ಸ್ ಅಂತ ಕೊಟ್ಬಿಟ್ಟಿದೀವಿ ನಾವು. ಕೊಟ್ಬಿಟ್ಟು ವೆನ್ ದ ಚೈಲ್ಡ್ ನೀಡ್ಸ್ ಅಸಿಸ್ಟೆನ್ಸ್ ಐ ವಿಲ್ ಬ್ರಿಂಗ್ ಟು ದ ನೋಟಿಸ್ ಆಫ್ ದ ಪೇರೆಂಟ್ ಆಲ್ಸೋ.
So sometimes the teacher alone cannot help the child. He needs help at home also. Avaga please offer him some assistance anta ಹೇಳ್ತೀವಿ. That's the only way we get to know. ಇಲ್ಲ ಅಂದ್ರೆ ಮಕ್ಕಳು ಕಲ್ತಿದೆಯೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ. ಡೈಲಿ ಸುಮ್ಮನೆ ನೋಡ್ಕೊಂಡು ಬರಿ. The best thing is every 15 days we will allow the child to present ಅವ್ರು ಕಲ್ತಿರೋದು. Everybody we give chance, either through seminars ಅಥವಾ ಪ್ರಾಜೆಕ್ಟ್ ವರ್ಕ್ ಅಥವಾ ಚಾರ್ಟ್ ವರ್ಕ್ ಒರೇಷನ್ ಇರುತ್ತೆ. But again, that is like this, it depends upon the child's potentiality. You know, he is a good orator, he will speak. If not, he may write beautifully, alga. So I will write and show auntie antane. So chart ಮಾಡಿ ಬರ್ದಿ ಓದಿ ತೋರಿಸ್ತಾನೆ. He may not be able to tell like ಹಿಂಗೆ ನಿಂತ್ಕೊಂಡು ನಂಗೆ ಕಾನ್ಸೆಪ್ಟ್ ಹೇಳಕ್ಕಾಗಲ್ಲ. Shall I read auntie? I have written ಅಂತಾನೆ. ಸೊ ಅದೆಲ್ಲ ಆದ್ರೂ ಅಷ್ಟು ಸ್ಕಿಲ್ಸ್ ಡೆವಲಪ್ ಆಗಿದ್ರು all by himself independently can he handle if the questions are offered in different types. ಯಾಕಂದ್ರೆ ಸೆವೆಂತ್ಗೆ ನಾವು ಎಲಿಮೆಂಟರಿ ಮಾಂಟೆಸರಿ 6th ಇಂದ ಇರೋವರೆಗೂ 7th ನಾನು ಅವನು ಏಕ್ದಮ್ ಎಕ್ಸಾಮ್ ಕೂತ್ಕೊಳ್ಳೋಕೆ ರೆಡಿ ಮಾಡಬೇಕು. ತಕ್ಷಣ ಅವಾಗ ಅವನಿಗೆ ಫೇಸ್ ಮಾಡಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ನಾವು 4th ಇಂದ ಸ್ವಲ್ಪ ಕ್ವೆಶ್ಚನ್ ತರ ರಿಲೀಸ್ ಮಾಡಕ್ ಶುರು ಮಾಡಿದ್ವಿ ನನ್ನ ಸ್ಕೂಲಲ್ಲಿ. ಐ ಗಿವ್ ಯು ಸಮ್ ಕ್ವೆಶ್ಚನ್ಸ್, ಯು ಹ್ಯಾವ್ ರೆಡ್ ಆಲ್ ದ ಫ್ಯಾಕ್ಟ್ಸ್ ಚಿಲ್ಡ್ರನ್, ವಿಲ್ ಯು ಬಿ ಏಬಲ್ ಟು ಎಸ್ ಆಂಟಿ ಅಂತ ಎಷ್ಟು ಖುಷಿಯಾಗಿ ಮಾಡ್ತಾರೆ ಅಂದ್ರೆ ದೇ ವಿಲ್ ಡೂ ಇಟ್. 6th ಅಲ್ಲಿ ವೀನ್ ಮಾಡ್ತೀವಿ. ಸ್ಲೋಲಿ ವಿ ಸ್ಟಾರ್ಟ್ ಟೆಲ್ಲಿಂಗ್ ದೆಮ್ ನೆಕ್ಸ್ಟ್ ಇಯರ್ ಯು ವಿಲ್ ಹ್ಯಾವ್ ಅ ಕ್ಲಾಸ್ ರೂಮ್ ಕಾನ್ಸೆಪ್ಟ್ ಅಂತ. ಆಕ್ಚುಲಿ ನಾವು 4th, 5th, 6th ಏನ್ ಮಾಡ್ಬಿಟ್ವಿ ಅಂದ್ರೆ ಸ್ವಲ್ಪ ಲ್ಯಾಂಗ್ವೇಜಸ್ ಕ್ಲಾಸ್ ರೂಮ್ ಕಾನ್ಸೆಪ್ಟ್ ಸ್ವಲ್ಪ ಪ್ರೊಡಕ್ಷನ್ ಮಾಡ್ತೀವಿ. ಯಾಕಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಕಷ್ಟ ಅಲ್ವಾ, ಕನ್ನಡ ಹಿಂದಿ ಎಲ್ಲ. ನಾವೇ ಇಂಗ್ಲಿಷ್ ಆದ್ರೆ ಹೆಂಗಾನ ಮಾಡಿ ಕೊಡ್ಬೋದು, ಎಲ್ಲಾ ಕಡೆ ಸಿಗುತ್ತೆ ನಮ್ಗೆ. ವಿ ಕ್ಯಾನ್ ಟೇಕ್ ಮೆನಿ ಪ್ಯಾಸೇಜಸ್, ಪೋಯಮ್ಸ್ ಏನಾದ್ರು ತಗೋಬಹುದು. ಸೊ ಕನ್ನಡನ ಸ್ವಲ್ಪ ಡಿಸೈನ್ ಮಾಡಿಲ್ಲ ಇನ್ನ ಅಷ್ಟು native language, regional languages. So that we are working with the textbooks offered by the NCERT publication or the state government. ಓಕೆ, ಸೊ ಬಹಳಷ್ಟು ಒಳ್ಳೆಯ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಅಂಡ್ ಸೀರಿಯಸ್ಲಿ ಇದಿಷ್ಟು ಕ್ವೆಶ್ಚನ್ಸ್ ಪೇರೆಂಟ್ಸ್ಗೆ ಬಹಳಷ್ಟು ಇರುತ್ತೆ. ಅಂಡ್ ರೈಟ್ ಫಾರ್ಮ್ ಅಲ್ಲಿ ರೈಟ್ ಸೋರ್ಸ್ ಇಂದ ಈ ಇನ್ಫಾರ್ಮೇಶನ್ ಮಾಂಟೆಸರಿ ಇದನ್ನ ನಾವು ತಿಳಿಸಿರೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಲಾಸ್ಟ್ ಕ್ವೆಶ್ಚನ್ ಎಲ್ಲರೂ ಅದನ್ನೇ ಕೇಳೋದು, ಮಾಂಟೆಸರಿ ಎಕ್ಸ್ಪೆನ್ಸಿವ್ ಎಜುಕೇಶನ್ ಫಾರ್ಮ್ ಅಂತ ಕೇಳ್ತಾರೆ. ಇಸ್ ಇಟ್ ಎಕ್ಸ್ಪೆನ್ಸಿವ್? Not at all, because the materials are highly expensive, very highly expensive materials. But ಇವಾಗ ಟ್ಯಾಲಿ ಮಾಡಿ ನೋಡ್ಬಿಡಿ ಎಲ್ಲಾ ಸ್ಕೂಲ್ಸ್ ಸೇಮ್, ಕನ್ವೆನ್ಷನಲ್ ಅಷ್ಟೇ ತಗೋತಾರೆ, ಮಾಂಟೆಸರಿ ಸ್ಕೂಲ್ಸ್ ಅಷ್ಟೇ. ದೇರ್ ಇಸ್ ನೋ ಅಂದ್ರೆ ಕೆಲವು ಮಾಂಟೆಸರೀಸ್ ಏನ್ ಮಾಡ್ತಾರೆ, ಈಗ ಮಾಂಟೆಸರಿ ಅಂದ್ರೆ ಏನು ಅಂದ್ರೆ ಆಕ್ಚುಲಿ ದೇ ಹ್ಯಾವ್ ಟು ಸ್ಟೇ ವಿತ್ ಲಂಚ್ ಎಲ್ಲ. ಸೊ ದೇ ಆರ್ ಗಿವಿಂಗ್ ಕೇಟ್ರಿಂಗ್, ಇದೂನು ಅಷ್ಟೇ, ಊಟ ಎಲ್ಲಾನು ಮಾಡ್ಕೊಟ್ಬಿಡ್ತಾ ಇದ್ರೆ ಅಂತ ಮಾಂಟೆಸರೀಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ಬೋದು. ಅದ್ ಬಿಟ್ರೆ ಫೀ ತಗೊಂಡ್ರೆ ಇಟ್ ಈಸ್ ಆಲ್ಮೋಸ್ಟ್ ಇನ್ ಪಾರ್ ವಿತ್ ದ ಕನ್ವೆನ್ಷನಲ್ ಸ್ಕೂಲ್ಸ್. ಐ ಫೀಲ್ ರಾದರ್ ಸಮಟೈಮ್ಸ್ ಐ ಫೀಲ್ ಕನ್ವೆನ್ಷನಲ್ ಸ್ಕೂಲ್ ನಮ್ಗಿಂತ ಜಾಸ್ತಿ ತಗೊಂಡಿದ್ದಾರೆ ಕೆಲವು ಕಡೆ ಅನ್ಸಿದೆ ನಂಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಅಂಡ್ ಅರ್ಲಿ ಎಜುಕೇಶನ್ ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂಡ್ ದ ವೇ ಮಾಂಟೆಸರಿನಲ್ಲಿ ಟೀಚಿಂಗ್ ಮೆಥಡಾಲಜೀಸ್ ಅಂಡ್ 1-to-1 ಕೇಟರ್ ಮಾಡೋದು, ಸೊ ಇದನ್ನೆಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ರೇಖಾ, ಥ್ಯಾಂಕ್ ಯು ಸೋ ಮಚ್. ನೀವು ಸ್ಫೂರ್ತಿಯಲ್ಲಿ ಬಂದು ನಮ್ಗೆ ಬಹಳಷ್ಟು ಇನ್ಸ್ಪಿರೇಷನ್ ಕೊಟ್ಟಿದ್ದೀರಾ. ನಿಮ್ ಜರ್ನಿನೇ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಡಾಕ್ಟರ್ ಆಗಿದ್ದಾಗ್ಲಿಂದನೂ ಪ್ರೊಫೆಷನ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ್ಲಿಂದನೂ ನಿಮ್ಗೆ ಒಂದು ಮಕ್ಕಳಿಗೆ ಅರ್ಲಿ ಏಜಸ್ ಅಲ್ಲಿ ಇದನ್ನ ಕೊಡ್ಬೇಕು ಅಂತ ಅನ್ಸಿದ್ದು ನಿಜವಾಗ್ಲೂ ಇವತ್ತು ನಮ್ಗೆ ನೀವು ಸಿಕ್ಕಂಗಾಯ್ತು. ಅಂಡ್ ಕ್ರಿಯಾ ಅಕಾಡೆಮಿ ಸಿಕ್ಕಂಗಾಯ್ತು. ಬಹಳಷ್ಟು ಮಕ್ಕಳು ಒಳ್ಳೆ ಎಜುಕೇಶನ್ ಅನ್ನ ಪಡಿತಾ ಇದ್ದಾರೆ. ಥ್ಯಾಂಕ್ಸ್ ಅಗೇನ್ ಮ್ಯಾಮ್. ಥ್ಯಾಂಕ್ ಯು ರೇಖಾ ಸೋ ಮಚ್. ಸೀಯಿಂಗ್ ಇಸ್ ಬಿಲೀವಿಂಗ್. ಒಂದ್ಸಲ ಬಂದು ನನ್ನ ಮಕ್ಕಳು ವರ್ಕ್ ಮಾಡೋದು ನೋಡ್ಬೇಕು ನೀವು. ಖಂಡಿತ. ಥ್ಯಾಂಕ್ ಯು. ನಮಸ್ತೆ. ಕೇಳಿಸ್ಕೊಂಡ್ರಿ ಅಲ್ಲ, ಎಷ್ಟು ಅವರ ಜರ್ನಿ ಕೂಡ ಎಷ್ಟು ಎಕ್ಸೈಟಿಂಗ್ ಆಗಿತ್ತು. ಅದ್ರ ಜೊತೆಗೆ ಅರ್ಲಿ ಎಜುಕೇಶನ್ ನಮ್ಮ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಮಾಂಟೆಸರಿ ಅಂದ ತಕ್ಷಣ ಬೇಕಾದಷ್ಟು ವಿಷಯಗಳನ್ನ ಕೇಳ್ತಾ ಇರ್ತೀವಿ, ಬೇಕಾದಷ್ಟು ತರ ವಿಷಯಗಳನ್ನ ಕೇಳ್ತಾ ಇರ್ತೀವಿ. ನಮ್ಗೆ ಯಾವಾಗ್ಲೂ ಬೇರೆಯವ್ರು ಯಾರೋ ಹೇಳಿದ್ದನ್ನ ನಾವು ನಂಬ್ತಾ ಇರ್ತೀವಿ. ಬಟ್ ಇವತ್ತು ನಮ್ ಜೊತೆ ಡಾಕ್ಟರ್ ಉಷಾ ಅವರು ರೈಟ್ ಇನ್ಫಾರ್ಮೇಶನ್ ಅನ್ನ, ಮಾಂಟೆಸರಿ ಅಂತಂದ್ರೆ ಏನು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಮ್ ಜೊತೆ ಇಲ್ಲಿ ಕೊಟ್ಟಿದ್ದಾರೆ. ಸೊ
ಉಷಾ ಮೇಡಮ್ಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೋಪ್ ಈ ಕಾರ್ಯಕ್ರಮ ನಿಮ್ಗೆಲ್ಲ ಹೆಲ್ಪ್ ಆಗ್ತಿದೆ ಅಂತ. ಆದಷ್ಟು ಹೆಚ್ಚು ಪೇರೆಂಟ್ಸ್ಗೆ ಇದನ್ನ ಶೇರ್ ಮಾಡಿ. ಯಾಕೆ ಅಂತಂದ್ರೆ ನಾವು ರೈಟ್ ಇನ್ಫಾರ್ಮೇಶನ್ ಅನ್ನ ತಲುಪಿಸೋದು ಮುಖ್ಯ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.